ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನೂ ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ರಾಜ್ಯದಲ್ಲಿ ಗ್ಯಾರಂಟಿ ಮತ್ತೆ ಸದ್ದು ಮಾಡ್ತಿದೆ. ಯಾವ ಗ್ಯಾರಂಟಿಯನ್ನು ವಿರೋಧ ಮಾಡ್ತಿದ್ದಂಥ ಭಾರತೀಯ ಜನತಾ ಪಕ್ಷ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಗ್ಯಾರಂಟಿಯನ್ನು ಘೋಷಣೆ ಮಾಡುವ ಮುಖಾಂತರ ಅಧಿಕಾರವನ್ನು ಹಿಡಿತಿರುವಂಥದ್ದು. ಮತ್ತೊಂದು ಕಡೆ ರಾಜ್ಯದಲ್ಲಿ ವಕ್ಫ್ ಸದ್ದಾಗ್ತಿದೆ. ಭಾರತೀಯ ಜನತಾ ಪಕ್ಷ ಜಗತ್ತೇ ಬಿದ್ದು ಹೋಯ್ತು ಅಂತೇಳಿ ಅಬ್ಬರಿಸಿ ಬೊಬ್ಬಿರ್ತಿದ್ದಂಥ ಜನತಾ ಪಕ್ಷಕ್ಕೆ ಇದೀಗ ಎಲ್ಲ ಒಂದು ಕಡೆ ಮುಜುಗರ ಕೂಡ ಉಂಟಾಗ್ತಿದೆ. ಅವರ ಕಾಲದಲ್ಲಿ ಅತಿ ಹೆಚ್ಚು ವಕ್ಫ್ ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನೇನು ಗೆದ್ದೇ ಬಿಟ್ಟಿವೆ ಅಂತೇಳಿ ಉಪಸಮರದಲ್ಲಿ ಬೀಗುತ್ತಿದ್ದಂಥ JDS ಸ್ನೇಹಿತರು ಮಕಾಡೆ ಮಲಗಿದ್ದಾರೆ. ಆಮ್ ಆದ್ಮಿ ಪಾರ್ಟಿ BBMP ಚುನಾವಣೆಗಾಗಿ ಹಗಲಿರುಳು ಕಾದು ಕುಳಿತಿದ್ದಾರೆ. ಈ ಎಲ್ಲದರ ನಡುವೆ ಕಾಂಗ್ರೆಸ್ ಉಪಸಮರದಿಂದ ಬೀಗುತ್ತಿದೆ. ಈ ಎಲ್ಲ ವಿಚಾರವನ್ನು ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಯಾವ ಗ್ಯಾರಂಟಿಯನ್ನು ನೀವು ವಿರೋಧಿಸ್ತಿದ್ರಿ? ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಿದೆಯಾ ಇಲ್ವಾ ರಾಜಣ್ಣವರೇ? ಸರ್, ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ಯಾವ ಥರ ವರ್ಕೌಟ್ ಆಗಿಲ್ಲ. ಏಕೆಂದರೆ ಎಲ್ಲ ಪಾರ್ಟಿಯವರು ಗ್ಯಾರಂಟಿ ಕೊಡ್ತಾರೆ. ಈ ಕಾಂಗ್ರೆಸ್ ಏನು BJP ಅವರಿಗಿಂತ ಹೆಚ್ಚಿಗೆ ಕೊಡ್ತೀನಿ ಅಂತ ಹೇಳಿದರು. ಹಾಗಾದರೆ ಗ್ಯಾರಂಟಿ ನೋಡ್ಕೊಂಡಿದ್ರೆ ಅವರೇ ಆಗ್ಬೋದಾಯ್ತಲ್ಲ, ಅವರೇ ಗೆಲ್ಬೋದಾಯ್ತಲ್ಲ, ಯಾಕೆ ಗೆಲ್ಲಿಲ್ಲ? ಗ್ಯಾರಂಟಿ ಮಾಡ್ತಾ ಇರೋದು ಅದೆಲ್ಲ ಸುಳ್ಳು. ಯಾರು ಅಭಿವೃದ್ಧಿ ಮಾಡ್ತಾರೆ, ಅಭಿವೃದ್ಧಿ ಜೊತೆಗೆ ಸಣ್ಣ ಪುಟ್ಟ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಇವತ್ತು ಮೋದಿಯವರು ನಮ್ಮ ಕಿಸಾನ್ ಸನ್ಮಾನ್ ಯೋಜನೆ ಮತ್ತು ನಮ್ಮ ಇವರು ಯಾರು ಬೊಮ್ಮಾಯಿ ಅವರಿದ್ದಾಗ ವಿದ್ಯಾಸಿರಿ ಎಲ್ಲ ಕೊಟ್ಟರಲ್ಲ, ಅವನ್ನೆಲ್ಲ ಕಾಂಗ್ರೆಸ್ನವ್ರು ತೆಗೆದಾಕ್ಬಿಟ್ಟು ಮತ್ತೆ ಇವರು ರಿಪೀಟು. ಮಹಾರಾಷ್ಟ್ರದಲ್ಲಿ ಅವರಿಗಿಂತ ಹೆಚ್ಚು ನಿಮ್ಮದೇ ಸರ್ಕಾರ ಇತ್ತು. ಸರ್ಕಾರ ಇನ್ನು 1 ವರ್ಷ ಇದ್ದಂಥ ಸಂದರ್ಭದಲ್ಲಿ ಕೂಡ ಮಹಿಳೆಯರಿಗೆ ಒಂಥರ ಪ್ರೈಜ್ ಕೊಟ್ಟಂಗೆ ನೀವು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರಿ. ಇದು ಕೂಡ ವರ್ಕೌಟ್ ಆಯಿತು ಅಂತ ಹೇಳ್ತಾರೆ. ಸರಿ ನೋಡಿ, ಯಾವುದೇ ಸರ್ಕಾರ ಆಗಲಿ ತನ್ನ ಇತಿಮಿತಿಯನ್ನು ನೋಡಿ ಗ್ಯಾರಂಟಿಗಳನ್ನ ಕೊಡಬೇಕಾಗತ್ತೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರೀಸೆಂಟಾಗಿ ಹೇಳಿದ್ರು, ಯಾವುದೇ ಬೇಕಾಬಿಟ್ಟಿ ಅಂತ ಗ್ಯಾರಂಟಿ ನೀವೇ ಕೊಟ್ಟಿದ್ದೀರಲ್ಲ, ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ದೀರಲ್ಲ. ನಮ್ಮ ಮಹಾರಾಷ್ಟ್ರದಲ್ಲಿ ಬೇಕಾಬಿಟ್ಟಿ ಗ್ಯಾರಂಟಿ ಕೊಡಬೇಡಿ ಅಂತ ಅಂದ್ಬಿಟ್ಟು. ಆದರೆ ಕರ್ನಾಟಕದಲ್ಲಿ ಏನು ಮಾಡಿದ್ರು, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂದರೆ 2 ಹಾಸಿಗೆ ಅಷ್ಟು ಕಾಲು ಚಾಚಿ ಇವತ್ತು ಶಾಸಕರು ವಿಧಾನಸೌಧ ಮುಂದೆ ಬಂದು ಏನಂತಾರೆ ಆತ್ಮಹತ್ಯೆ ಮಾಡ್ಕೋಬೇಕಂತ ಗವಿಯಪ್ಪರು ಹೇಳ್ತಾರೆ, ರಾಜು ಕಾಗೆ ಹೇಳ್ತಾರೆ. ಈ ಗ್ಯಾರಂಟಿಗಳಿಂದ 1-2 ಬಿಟ್ಟು ನಮ್ಮ ಅನುದಾನ ಕೊಡಿ ಅಂತ ಹೇಳ್ತಾರೆ. 224 ಶಾಸಕರಿಗೆ ಯಾವುದೇ ಕ್ಷೇತ್ರದಲ್ಲಾಗಲಿ ಅನುದಾನ ಇಲ್ಲ, ರೋಡ್ ಇಲ್ಲ, ರಸ್ತೆ ಇಲ್ಲ. ನಿಮ್ಮ ಪ್ರಕಾರ ಗ್ಯಾರಂಟಿಯನ್ನು ಸ್ಟಾಪ್ ಮಾಡ್ಬೇಕಂತ ನೇರವಾಗಿ ಹೇಳಿ ಸರ್. ಅಳಿಯಲ್ಲ ಮಗಳ ಗಂಡ ಸರ್, ನಾವ್ ಹೇಳ್ತಾ ಇರೋದೇನು ಅಂತಂದ್ರೆ ರಾಜ್ಯದ ಬೊಕ್ಕಸಕ್ಕೆ ಯಾವುದೇ ಹಾನಿ ಆಗದೆ ಗ್ಯಾರಂಟಿನೂ ಬೇಕಾಗುತ್ತೆ, ಡೆವಲಪ್ಮೆಂಟ್ ಬೇಕಾಗುತ್ತೆ. ಬರೀ ಡೆವಲಪ್ಮೆಂಟೇ ಗ್ಯಾರಂಟಿ ಆಗಕ್ಕಾಗಲ್ಲ. ಗ್ಯಾರಂಟಿ ಪರಿಷ್ಕರಣೆ ಆರಂಭಿಸಿದ್ದೀರಾ ಎಲ್ಲ ಒಂದು ಕಡೆ. ಈ ಬಾರಿ ಉಪಸಮರದಲ್ಲೂ ಕೂಡ ಗ್ಯಾರಂಟಿ ವರ್ಕೌಟ್ ಆಗಿರ್ತಕ್ಕಂಥ, ಯಾಕಂದರೆ ಮಹಾರಾಷ್ಟ್ರದ್ದು ನಿಮಗೆ ಸೈನ್ ನೋಡಿದರೆ ಕರ್ನಾಟಕದಲ್ಲೂ ಕೂಡ ಇದು ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಮತ ಬ್ಯಾಂಕ್ ಆಗೋದು ಖಚಿತ. ಗ್ಯಾರಂಟಿ ಇನ್ನೊಂದು 10 ವರ್ಷ ಇರುತ್ತೆ ಸರ್. ನಮ್ಮ ದೇಶದಲ್ಲಿ ಗ್ಯಾರಂಟಿ ಮುಗಿದೋಯ್ತು ಅಂತ ಇದ್ರು, ಬಟ್ 10 ವರ್ಷ ಇರುತ್ತೆ. ಯಾವಾಗ ಅವರು BJPಗೆ ಗ್ಯಾರಂಟಿಯನ್ನು ಕದಿಯೋಕ್ಕೆ ಶುರು ಮಾಡಿಬಿಟ್ರು, ಗ್ಯಾರಂಟಿ ನಮ್ಮನ್ನು ಮೀರಿ ಮುಂದೊಟ್ಟೋಗ್ಬಿಟ್ರು ಅವರು. ನಾವು ಘೋಷಣೆ ಮಾಡ್ತೀವಿ, ಕಾಂಗ್ರೆಸ್ ಘೋಷಣೆ ಮಾಡೋದಲ್ಲ, ಅವ್ರು 2100 ರೂಪಾಯಿ ಕೊಟ್ಟೇ ಬಿಟ್ರು, ನಮಗಿಂತ ಮುಂದೆ ಹೋಗ್ಬಿಟ್ರು. ನಾನು BJPಗೆ ಒಂದೇ ಒಂದು ಪ್ರಶ್ನೆ ಮಾಡ್ತೀನಿ. ಅವರು ಇಲ್ಲ ಗ್ಯಾರಂಟಿ ಇರಲಿ ಅಂತಂದರು. ನೀವು ಅಧಿಕಾರಕ್ಕೆ ಬಂದ ಮರು ಕ್ಷಣ ಗ್ಯಾರಂಟಿ ಸ್ಕೀಮನ್ನು ಹಿಂದಕ್ಕೆ ಪಡಿತೀವಿ ಅಂತ ಹೇಳೋ ಶಕ್ತಿ ನಿಮಗಿದೆಯಾ? ಹೇಳ್ತೀರಾ? ಗ್ಯಾರಂಟಿಯನ್ನು ವಿರೋಧ ಮಾಡ್ತೀರಾ? ಆಗತ್ತಾ ನಿಮ್ಮಿಂದ? ಹಿಂದೆ ಪಡಿತೀರಾ? ಕೇಳಿ ಸರ್ ಅವ್ರನ್ನ. ಈ ಗ್ಯಾರಂಟಿಯಿಂದ ಅನುದಾನಕ್ಕೆ ಕತ್ತರಿ ಅಂತೇಳಿ ಕೇಳಿ ಬರ್ತಿದೆ. ನಿಮ್ಮ ಶಾಸಕರುಗಳ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಗ್ಯಾರಂಟಿಯನ್ನು ಪರಿಷ್ಕರಣೆಯನ್ನು ಆರಂಭಿಸಿರುವುದೇ ಇದೇ ಉದ್ದೇಶಕ್ಕಾಗಿಯಾ? ಇಲ್ಲ, ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಪರಿಷ್ಕರಣೆಯನ್ನು ಮಾಡೋದಿಲ್ಲ. ಗ್ಯಾರಂಟಿ ಮುಂದುವರಿಯುತ್ತೆ. BJPಯವರು ಗ್ಯಾರಂಟಿ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರೆ. ಆದರೆ BJPಯವರು ಆ ಗ್ಯಾರಂಟಿಯನ್ನು ಪಡ್ಕೋತಾ ಇಲ್ವಾ? ಯಾರು ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ? ಇವತ್ತು BJPಲಿ ಎಷ್ಟು ಜನ ಕಾರ್ಯಕರ್ತರಿದ್ದಾರೆ? ಯಾರಾದರೂ ಒಬ್ಬರು ನಮಗೆ ಬೇಡ ಅಂತ ತಿರಸ್ಕರಿಸಿದಾರಾ? ಕರೆಂಟ್ ಬಿಲ್ ಕಟ್ಟಿದ್ದಾರಾ? ಬಸ್ಸಲ್ಲಿ ಫ್ರೀ ಹೋಗ್ತಾ ಇದ್ದಾರಲ್ಲ, ಅವ್ರೇನಾದ್ರು ಬಸ್ ಟಿಕೆಟ್ ತೊಗೋತಾ ಇದ್ದಾರಾ? 2000 ರೂಪಾಯಿ ಗೃಹಲಕ್ಷ್ಮಿದು ಕೊಡ್ತಾ ಇದ್ದಾರಲ್ಲ, ಅದನ್ನೇನಾದರೂ ಇವರು ತಗೊಳ್ಳದೆ ನಿಲ್ಲಿಸಿದಾರಾ? ಸುಮ್ಮನೆ ಹೇಳ್ತಾರೆ ಇವರು ಸುಮ್ಮನೆ ಹೇಳ್ತಾರೆ. ಇವತ್ತು BJPಯವರು ಗ್ಯಾರಂಟಿ ಯಾರು ಪಡಿತಾ ಇಲ್ಲ. ಒಂದು ನಿಮಿಷ, ನಿಮ್ಮ 2 ಜನ ಮಾತಾಡಿಸ್ದೆ, ನೀವು ಯಾರು ಪಡಿತಿಲ್ಲ ಅನ್ಸುತ್ತೆ. ಬಹುಶಃ ರಾಜಣ್ಣವರು, ಜ್ಯೋತಿ ಅವರು ಯಾರು ಇಲ್ಲ. ಒಂದು ನಿಮಿಷ ಹೇಳೋದಕ್ಕೆ ನಿಮ್ಮ ಮೀಡಿಯಾ ಮುಂದೆ ಹೇಳ್ತಾರೆ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಜನ ಬಡವರು ಹೆಚ್ಚು ಫಲಾನುಭವಿಗಳು ಅವರೇ ಅಂತ ಆರೋಪ ಮಾಡ್ತಾರೆ. ಹೌದು, ಇವತ್ತು ಹೆಚ್ಚು ಫಲಾನುಭವಿಗಳು BJPಯವರು, JDS ಅವರು. ಮತ್ತು ಎಲ್ಲರೂ ಬಡವರಿಗೆ ಯಾಕೆ ನೀವು ವಿರೋಧ ಮಾಡ್ತಾ ಇದ್ದೀರಾ? ಯಾರು ಒಬ್ರು ತಗೊಳ್ತಾ ಇಲ್ಲ ಅಂತ ಹೇಳಿ ಇವ್ರು ಹೇಳಿ, ನಾವು ನಾಳೆಯಿಂದ ತಗೊಳ್ಳಲ್ಲ ಅಂತ ಹೇಳಿ. ಹಂಗಾದ್ರೆ ಕರ್ನಾಟಕಕ್ಕೆ ಬಗ್ಸಕ್ಕೆ ವಾಪಸ್ ಬರುತ್ತೆ. ಅದು ತಗೊಳ್ಳೋದು ಬೇಡ, ಬುಡಕ್ಕೆ ಹೇಳಿ ಅವ್ರಿಗೆ. ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ಏನಕ್ಕೆ ಘೋಷಣೆ ಮಾಡಿದ್ರು? ಇವೆಲ್ಲ ಗ್ಯಾರಂಟಿಯ ಪಿತಾಮಹ
ಆಮ್ ಆದ್ಮಿ ಪಾರ್ಟಿ ಆ್ಯಕ್ಚುಲಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಯಾವಾಗ ಗ್ಯಾರಂಟಿ ಕೊಡೋಕ್ಕೆ ಶುರು ಮಾಡ್ತು ಆ ಗ್ಯಾರಂಟಿ ವರ್ಕೌಟ್ ಆಯಿತು. ಕಾಂಗ್ರೆಸ್ನವರು ಕಾಪಿ ಮಾಡಿದ್ರು, ಬಿ ಜೆ ಪಿಯವರು ಕಾಂಗ್ರೆಸ್ನವರು ಕೂಡ ಎಲ್ಲೊಂದು ಕಡೆ ಅವರೇ ತಲೆ ತಗ್ಗಿಸುವಷ್ಟು ಅದನ್ನು ಅತಿ ಹೆಚ್ಚು ಕಾಪಿಯನ್ನು ಮಾಡಿದರು. ಈ ಗ್ಯಾರಂಟಿ ಅನ್ನೋದು ಬೇಕಾ ನಿಮ್ಮ ಪ್ರಕಾರ? ಈಗ ರಾಜ್ಯದಲ್ಲಿ ಪರಿಷ್ಕರಣೆ ಆಗ್ತಿದೆ, ಗ್ಯಾರಂಟಿ ಮಿಸ್ಯೂಸ್ ಆಗ್ತಿದೆ ಅನ್ನೋದು ಸರ್ಕಾರದ ವಾದ. ಯಾವ ಪಡಿತರ ಏನು ಅಕ್ಕಿಯನ್ನು ಪಡಿತಿದ್ರು, ಭಾಳಷ್ಟು ಜನರ ಏನು ಪಡಿತರ ಚೀಟಿಯನ್ನು ರದ್ದು ಮಾಡ್ತಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಒಟ್ಟಾರೆ ದೇಶಾದ್ಯಂತ 5 ಕೋಟಿ ಏನು ಪಡಿತರ ಚೀಟಿಗಳನ್ನ ಕ್ಯಾನ್ಸಲ್ ಮಾಡಬೇಕಂತ ಹೇಳಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೂಡ ಪಡಿತರ ಅಕ್ಕಿಗೆ ಕೋತಾ ಆಗ್ತಿರ್ತಕ್ಕಂಥದ್ದು ಸರಿನಾ? ಸರ್ ನೋಡಿ, ಗ್ಯಾರಂಟಿ ಅನ್ನೋ ಪದದ ಅರ್ಥನೇ ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜನತಾದಳ ಆಗಿರ್ಬೋದು ಅರ್ಥ ಮಾಡ್ಕೊಂಡಿಲ್ಲ. ಇದು ಸೋಷಿಯಲ್ ಸೆಕ್ಯೂರಿಟಿ. ಇದನ್ನು ನಮ್ಮಿಂದ ಕದ್ದು ಇವರು ಅನುಷ್ಠಾನ ಮಾಡೋಕ್ಕೆ ಹೋಗಿ ಏನಾಗುತ್ತೆ ಅಂದರೆ ಕಾಪಿ ಹೊಡೆದವನಿಗೆ ಸರಿಯಾಗಿ ಗೊತ್ತಿರಲ್ಲ, ನಿಜವಾಗ್ಲೂ ಬರೆದಿರ್ತಾನಲ್ಲ ಅವನಿಗೆ ಅದಕ್ಕೆ ಅನುಷ್ಠಾನ ಹೆಂಗೆ ಮಾಡಬೇಕಂತ ಗೊತ್ತಿರುತ್ತೆ. ಇವತ್ತು ಏನಾಗಿದೆ ಅಂದರೆ ನೋಡಿ, ಇಲ್ಲಿ ಅನಿಲ್ ಅವರೇ, ನಿಮ್ಮ ಪ್ರಕಾರ ಕಾಂಗ್ರೆಸ್ ಅವರು ಬಿಜೆಪಿ ಆಮ್ ಆದ್ಮಿ ಪಾರ್ಟಿದು ಕಾಪಿ ಮಾಡಿದ್ದಾರೆ? 100% ಕಾಪಿ ಮಾಡಿದ್ರೆ ಸರ್. ಹೇಳ್ತಾರೆ ನೀವು ಕಾಪಿ ಮಾಡ್ತೀರಾ? ನೋಡಿ, ಇದೇ ಬಿಜೆಪಿ ಅವರು ರೇವಡಿ ಕಲ್ಚರ್ ಇಡೀ ದೇಶ. ಕಾಂಗ್ರೆಸ್ ಅವ್ರು ನೀವು ಕಾಪಿ ಮಾಡಿದ್ದೀರಾ? ನೋಡಿ, ಇಡೀ ದೇಶ ಇವ್ರು ಏನ್ ಹೇಳ್ತಾರೆ, ರೇವಡಿ ಕಲ್ಚರು ಇದನ್ನು ಕೊಡ್ತಾ ಬರ್ತಾ ಇದ್ರೆ ನಮ್ಮ ದೇಶ ಹಾಳಾಗುತ್ತೆ, ಆರ್ಥಿಕವಾಗಿ ಹಿಂದುಳಿತೀವಿ ಅಂತ ಹೇಳ್ತಾ ಇದ್ರು. ಇವತ್ತು ಇದೇ ಬಿಜೆಪಿ ಅವರು ಮಹಾರಾಷ್ಟ್ರ ಎಲೆಕ್ಷನ್ ನ ಯಾವ ರೀತಿ ಗೆದ್ರು ಅಂತ ಕೇಳಿ ನೋಡಿ ಅವರಿಗೆ. ಇದೇ ಬಿಜೆಪಿ ಅವರು ಮಧ್ಯಪ್ರದೇಶ ಎಲೆಕ್ಷನ್ ನ ಯಾವ ರೀತಿ ಗೆದ್ರು ಅಂತ ಕೇಳಿ ನೋಡಿ. ಯಾವ ರೀತಿ ಗೆದ್ರಿ? ಗ್ಯಾರಂಟಿ ಕೊಟ್ಟು ಗೆದ್ರಾ? ಗ್ಯಾರಂಟಿಗಳು ಇಲ್ಲ ಅಂತ ಹೇಳ್ಬಿಟ್ಟು ನಾಳೆ ಇವರು ನಾಳೆ ಮುಂಬರುವ ಯಾವ್ದಾದ್ರು ಒಂದು ರಾಜ್ಯದಲ್ಲಿ ನಾವು ಯಾವುದು ಗ್ಯಾರಂಟಿಗಳು ಕೊಡೋದಿಲ್ಲ, ಡೆವಲಪ್ಮೆಂಟ್ ನಾವು ಗೆಲ್ತೀವಿ ಅಂತೇಳಿ ಇವರು ಯಾವುದೇ ರಾಜ್ಯದಲ್ಲಿ ಇವರು ನಿಂತಿದ್ದಾರಲ್ಲ, ಒಂದು ಜಾಗದಲ್ಲೂ ಸಹ ಇವರು ಹೆಲ್ತ್ ಕೇರಿಗಾಗಿರ್ಬೋದು, ಎಜುಕೇಷನ್ಗಾಗಿರ್ಬೋದು, ಇಲ್ಲ ಜನರ ಸಾಮಾನ್ಯ ಜೀವನಕ್ಕೋಸ್ಕರ ಯೋಚನೆ ಮಾಡಿಲ್ಲ. ಇವ್ರು ಏನಂದ್ರೆ ಸುಳ್ಳು ಗ್ಯಾರಂಟಿಗಳನ್ನ ಕೊಡೋದ್ರಲ್ಲಿ ಬಿಜೆಪಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಆಗಿರ್ಬೋದು ನಂಬರ್ 1. JDSಗೆ ಇನ್ನೂ ಯಾವುದೇ ರಾಜ್ಯದಲ್ಲೂ ಸಹ ಅವರಿಗೆ ಅಧಿಕಾರ ಸಿಕ್ಕಿಲ್ಲ. JDS ಏನು ಅಂದರೆ ಇವ್ರು ಯಾವ ರೀತಿ ಅಂದರೆ ಇಡೀ ದೇಶದಲ್ಲಿ ಉಪಚುನಾವಣೆಗಳ ಪಿತಾಮಹ ಆಗಿದ್ರೆ JDS ಅವರಾಗಿರ್ತಾರೆ. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಕುಮಾರಸ್ವಾಮಿಯಿಂದ ಎಷ್ಟೊಂದು ಉಪಚುನಾವಣೆಗಳು ಬಂದಿದೆ ಅಂದರೆ ನೀವೆಲ್ಲ ನೋಡ್ತಾ ಇದ್ದೀರಾ. ಇವಾಗ MP ನಿಲ್ತಾರೆ, ಇಲ್ಲಾಂದರೆ MLA ನಿಲ್ತಾರೆ, MLA ಅಂತ ಸೋಲ್ತಾರೆ, MP ನಿಲ್ತಾರೆ. ಮತ್ತು JDS ಅವರಿಗೆ ಅಸ್ತಿತ್ವವೇ ಕಳ್ಕೊಂಡಿದ್ದಾರೆ. ನಾನು JDS ಅವ್ರದ್ದು ನಾನು ಮಾತಾಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಪರಿಷ್ಕರಣೆ ಆಗ್ತಿರುವಂಥದ್ದು ಎಲ್ಲ ಒಂದು ಕಡೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಮತ್ತು JDS ಹಣದ ಹೊಳೆ ಹರಿಸಿದರೂ ಕೂಡ ಚುನಾವಣೆ ಹಿಂದಿನ ಆದಂಥ ಗ್ಯಾರಂಟಿಯ ಮಹಿಮೆ ನಿಮ್ಮನ್ನು ಮಗ್ಗುಲು ಮುರಿತಾ? ಖಂಡಿತ ಇಲ್ಲ. ನೋಡಿ, ನಮಗೂ ಸಹ 87,000ಕ್ಕೂ ಅಧಿಕ ಮತಗಳು ಬಂದಿದೆ ಅಂದರೆ ಸರ್ಕಾರದ ವಿರುದ್ಧ ಇದೆ. ಇವತ್ತು ಗ್ಯಾರಂಟಿ ಯೋಜನೆಗಳು ಸನ್ಮಾನ್ಯ ಸಿದ್ದರಾಮಯ್ಯವರು ಏನು ಹೇಳಿದ್ರು, ವಿಧಾನಸಭಾ ಚುನಾವಣಾ ಪೂರ್ವ ನನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ ಅಂತ ಹೇಳಿದ್ರು. ಇವತ್ತು ಏನಾಗ್ತಾ ಇದೆ, ಮಾನದಂಡಗಳು ಫಿಕ್ಸ್ ಮಾಡಿದ್ದಾರೆ. ಇವತ್ತು 18 ತಿಂಗಳಾಗಿ ಆ ಮಾನದಂಡಗಳು ಇಟ್ಕೊಂಡು ಕೊಡೋಕ್ಕಾಗ್ದೇ ಪರಿಷ್ಕರಣೆ ಹಂತಕ್ಕೆ ಬಂದಿದ್ದಾರೆ. ಶಕ್ತಿ ಯೋಜನೆ ಆಗ್ತಾ ಇಲ್ಲ, ಮತ್ತು ಅನ್ನಭಾಗ್ಯ ಇದು ಕೂಡ ಆಗ್ತಾ ಇಲ್ಲ. ಅದಕ್ಕೇನೆ ಕಾರ್ಡು BPL ಕಾರ್ಡು ಪರಿಷ್ಕರಣೆ ಹೋದ್ರು. ಸುಮಾರು 3 ಲಕ್ಷ ಕಾರ್ಡು ಕ್ಯಾನ್ಸಲ್ ಮಾಡಿದ್ರು ಕರ್ನಾಟಕದಲ್ಲಿ. ಇವತ್ತು ವಿರೋಧ ವ್ಯಕ್ತ ಆದಮೇಲೆ, ಸಾರ್ವಜನಿಕವಾಗಿ ವಿರೋಧ ಪಕ್ಷಗಳು ವಿರೋಧ ವ್ಯಕ್ತ ಆದಮೇಲೆ ವಾಪಸ್ ಪಡಿತಾ ಇದ್ದಾರೆ. ಮತ್ತೆ ಅದು ಕ್ಯಾನ್ಸಲ್ ಮಾಡಲ್ಲ, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯವರು ಅತ್ಯಧಿಕ ಬಾರಿ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಆದರೆ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಮಿಸ್ಯೂಸ್ ಆಗೋದನ್ನ ತಡೆ ಹಿಡಿಯೋದು ತಪ್ಪಾ? ನೋಡಿ, ಈಗ ನೀವು ಹೇಳಿದ್ರಿ ಕೇಂದ್ರ ಸರ್ಕಾರ ಪಡಿತರ ಅಕ್ಕಿಯನ್ನು ಏನು ಕೊಡ್ತಿದೆ, 5 ಕೋಟಿಯಷ್ಟು ನಕಲಿ ಕಾರ್ಡ್ಗಳಿದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕೂಡ ಅತಿ ಹೆಚ್ಚಿದೆ ಅಂತ ಹೇಳಿರ್ತಕ್ಕಂಥದ್ದು. ನೀವು ಪರಿಷ್ಕರಣೆ ಮಾಡೋದು ಬೇಡ ಅಂತ ಹೇಳಿದ್ರೆ ಪಾಪ ಇವರೆಲ್ಲ ಚೆನ್ನಾಗಿ ಮನೆ ಕಡೆ ಚೆನ್ನಾಗಿರೋ ಇವರು ಅಕ್ಕಿ ತಗೊಂತಾರೆ, ಇವರು ಚೆನ್ನಾಗಿದ್ದಾರೆ, ಇವರು ಅಕ್ಕಿ ತಗೊಂತಾರೆ, ಇವರು ಚೆನ್ನಾಗಿದ್ದಾರೆ, ಇವರು ಅಕ್ಕಿ ತಗೊಂತಾರೆ. ನಮ್ಮಂತ ಬಡವರು ಏನು ಮಾಡ್ಬೇಕು ಸ್ವಾಮಿ? ನೋಡಿ, ಅವಶ್ಯಕತೆ ಇರೋರಿಗೆ ಸರ್ಕಾರ ಮಾನದಂಡ ಫಿಕ್ಸ್ ಮಾಡಿದೆ. 1,20,000ಕ್ಕಿಂತ ಆದಾಯ ಮಿತಿ ಕಮ್ಮಿ ಇರೋರಿಗೆ ಅವ್ರಿಗೆ BPL ಕಾರ್ಡ್ ಕೊಡಬೇಕು. ಇವಾಗ ಆದಾಯ ಹೆಚ್ಚಾಗಿದೆ ಅಂತಿದ್ರೆ ಪರಿಷ್ಕರಣೆ ಬೇಕಾ ಮಾಡಲಿ, ಅದಕ್ಕೇನು ಮಾನದಂಡ ಇದೆ ಮಾಡಬೇಕು. ಇವತ್ತು ವಯನಾಡಲ್ಲಿ ಎಲೆಕ್ಷನ್ನಲ್ಲಿ ನಮ್ಮ ಅಕ್ಕಿ ಇಲ್ಲಿ ಜನತೆಗೆ ಕೇಂದ್ರದಿಂದ 5 kg ಕೊಡ್ತಾ ಇರೋ ಅಕ್ಕಿ ರೀಪ್ಯಾಕ್ ಮಾಡಿಕೊಂಡು ಸಿದ್ದರಾಮಯ್ಯವರ DK ಶಿವಕುಮಾರ್ ಫೋಟೋ ಹಾಕೊಂಡು ವಯನಾಡ್ ಎಲೆಕ್ಷನ್ ಅಲ್ಲಿ ಹಂಚಿದ್ದಾರೆ. ಮತ್ತೆ ಈ ಗ್ಯಾರಂಟಿ ಯೋಜನೆಗಳು ಅವೈಜ್ಞಾನಿಕವಾಗಿ, ನಿಮ್ಮ ಪ್ರಕಾರ ಅನ್ನಭಾಗ್ಯ ಅಕ್ಕಿಯನ್ನೇ ಕಾಂಗ್ರೆಸ್ನವರು ಕದ್ದಿದ್ದಾರೆ ಅಂತ ಹೇಳ್ತೀರಾ? ಖಂಡಿತ ಕದ್ದಿದ್ದಾರೆ. ಇದು ನಿಜನಾ? ಇವತ್ತು ಅವಶ್ಯಕತೆ ಇರೋರಿಗೆ ಸಿಗ್ತಾ ಇಲ್ಲ.
ಇದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಸರ್ಕಾರದ ಆದಾಯ ನಿಮ್ಮ ಪ್ರಕಾರ ಗ್ಯಾರಂಟಿ ನಿಲ್ಲಿಸ್ಬೇಕಾ? ಒಂದೇನಂದ್ರೆ ಅಲ್ಲ, ಯಾಕಂದ್ರೆ ಗ್ಯಾರಂಟಿ ಕೊಡ್ತಿದಾರಲ್ಲ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಗ್ಯಾರಂಟಿ ಕೊಡ್ತಿರೋದು ಕುಮಾರಸ್ವಾಮಿ ಅವರು ಗ್ಯಾರಂಟಿನ ಕಾಂಗ್ರೆಸ್ನವ್ರದ್ದು ಅಲ್ಲ, ಬಿಜೆಪಿ ಅವ್ರದಲ್ಲ, ಜೆಡಿಎಸ್ ನಾಗರಿಕರು ನಮ್ಮ ದುಡ್ಡನ್ನ ಇವರು ಅನಾವಶ್ಯಕವಾಗಿ ವೇಸ್ಟ್ ಮಾಡ್ತಾ ಇದ್ದಾರೆ ಹೊರತು ಗ್ಯಾರಂಟಿ ನಿಲ್ಸಿ ಅಂತ ಹೇಳೋದು ಇಲ್ಲಲ್ರಿ ನೀವು. ಗ್ಯಾರಂಟಿ ನಿಲ್ಸಿ ಅಂತ ಹೇಳ್ರಿ, ಮತ್ತೆ ವೇಸ್ಟ್ ಅಂದ್ರೆ ಏನ್ರಿ? ಚಂದ್ರು ಅವರೇ ಗ್ಯಾರಂಟಿ ನಿಲ್ಸ್ಬೇಕಂತ ಗ್ಯಾರಂಟಿ ಫಲಾನುಭವಿಗಳು ಹೋಗೋರು ಹೋಗ್ತಾ ಇದೆ, ಫಲಾನುಭವಿಗಳು ಹೋಗೋರು ಹೋಗ್ತಾ ಇದೆ, ಜಾಸ್ತಿ ಜನಕ್ಕೆ ಹೋಗ್ತಾ ಇಲ್ಲ. ಗ್ಯಾರಂಟಿ ನಿಲ್ಲಿಸಿದ್ರೆ ಒಳ್ಳೇದು ಅನ್ಕೊಂತೀನಿ ಸರ್. ಇದು JDS ಸ್ಟೇಟ್ಮೆಂಟ್, ಗ್ಯಾರಂಟಿನ ನಿಲ್ಸಿ ಅಂತ ಹೇಳಿ. ಗವಿಯಪ್ಪ ಅವರು 5 ಗ್ಯಾರಂಟಿನಲ್ಲಿ 2-3 ನಿಲ್ಸಿದ್ರೆ ಅಭಿವೃದ್ಧಿ ಅವ್ರು ಹೇಳಿ ಆಯ್ತು, ಗವಿಯಪ್ಪರು ಹೇಳ್ತಾರೆ, ನೀವು ಹೇಳಿ ನಿಲ್ಸ್ಬೇಕಾ ಬೇಡ ಹೇಳಿ, ಯಾಕಂದ್ರೆ ನಿಮ್ಮವ್ರು ವಿರೋಧ ಇದ್ದಾರೆ. ನಾವು ನಿಲ್ಸಿ ಅಂತ ಹೇಳೋದಿಲ್ಲ. ಈಗ ಚಂದ್ರು ಅವರು ನಿಲ್ಸಿ ಅಂತ ಹೇಳಿ. ನಾವು ಭ್ರಷ್ಟಾಚಾರ ನಿಲ್ಬೇಕು, ಗ್ಯಾರಂಟಿ ನಿಲ್ಬಾರ್ದು, ಭ್ರಷ್ಟಾಚಾರ ಯಜಮಾನ್ರೆ, ಗ್ಯಾರಂಟಿ ನಿಲ್ಸಿದ್ರೆ ಒಳ್ಳೇದಾ? ಅಲ್ಲ ಕೊಡ್ತಾರೆ, ಗ್ಯಾರಂಟಿ ಕೊಡಲಿ. ಅದಕ್ಕೋಸ್ಕರ ಎಲ್ಲರಲ್ಲೂ ಲಂಚ ತಗೊಂಡು ಅದ್ರಲ್ಲಿ ತಗೋ ಲಂಚ, ಇದ್ರಲ್ಲಿ ತಗೋ ಲಂಚ, ಎಲ್ಲಿ ನೋಡಿದ್ರು ಲಂಚ. ಇವ್ರು ಲಂಚದಲ್ಲಿ ನಂಬರ್ 1 ಯಾರು? ನೀವು ನಂಬರ್ 2 ನಾವಿಲ್ಲ ಸರ್. ನರೇಂದ್ರ ಮೋದಿ ಇರೋ ತನಕ ನಾನು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ತಿಲ್ಲ, ಕರ್ನಾಟಕ ಭಾರತೀಯ ಜನತಾ ಪಕ್ಷ ಇಂದಿನ ಸರ್ಕಾರದ ಬಗ್ಗೆ ಮಾತಾಡ್ತೀನಿ. ಅವ್ರ ನಂಬರ್, ನೀವು ನಂಬರ್ 2ನಾ? ಅಲ್ಲ, ಎಲ್ಲರ ಇದ್ರ ತೋರಿಸಿ. ಪಾಪ ನೋಡಿ, ನೀವೇ ಇಷ್ಟು ವರ್ಷ ಪಾಪ ಬಿಜೆಪಿ ಆಫೀಸ್ ದಿನ ನೋಡ್ತೀವಿ, ನಿಮಗೆ ಒಂದು ಅಧಿಕಾರ ಕೊಡ್ಲಿಲ್ಲ. ಕಳ್ಳರು ಕಾಕ್ರಲ್ಲ ಅಧಿಕಾರ ತಗೊಂಡ್ರು ಸರ್. ಒಂದೇ ಒಂದು, ರಾಜೀವ್ ಗಾಂಧಿ ಇರೋ ಟೈಮಲ್ಲಿ ಅದು ಬೇಡ, ಅದು ಹಳೆ ಬೇಡ ಕತೆ ರೀ. ತಾತ ನೀವು ಹೇಳಿ, ಈಗ ಹೇಳಿ, ನಾನು ಹೇಳ್ತೀನಿ. ಗ್ಯಾರಂಟಿ ಬೇಕಾ ಬೇಡ? ಯಾಕೆ ಪರಿಷ್ಕರಣೆ ಮಾಡ್ತಾರೆ ಕಾಂಗ್ರೆಸ್ನವರು? ಸುಳ್ಳು ಗ್ಯಾರಂಟಿ ಬೇಡ ನಮಗೆ, ಏನೇ ಆದರೂ ನಿಜವಾದ ಗ್ಯಾರಂಟಿ. ಆವಿಷ್ಕಾರ ಅವರೇ, ಈಗ ಕೇಂದ್ರ ಸರ್ಕಾರ ಕೂಡ ಹೇಳಿರ್ತಕ್ಕಂಥದ್ದು, ನಕಲಿ ಫಲಾನುಭವಿಗಳಿದ್ರೆ ಒಟ್ಟು ದೇಶದಲ್ಲಿ 5,98,00,000 ಅನ್ನಭಾಗ್ಯದ ನಕಲಿ ಫಲಾನುಭವಿಗಳಿದ್ದಾರೆ. ಎಲ್ಲ ರಾಜ್ಯಗಳಲ್ಲೂ ಪರಿಷ್ಕರಣೆ ಮಾಡಿ ಅಂತ ಸುತ್ತೋಲೆ ಹೊರಡಿಸಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಕೂಡ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಆರಂಭಿಸಿರ್ತಕ್ಕಂಥದ್ದು. ಆಯ್ತಾ? ಆವಿಷ್ಕಾರ ಏನಾದರೂ ಹೊಟ್ಟೆ ತುಂಬ ನಿಮಗೆ ಏನು ಬಿಸ್ನೆಸ್ ಇದೆ, ಏನೇನಿದೆ ಇದೆ, ಹಸಿದವನಿಗೆ ಗೊತ್ತು ಅನ್ನದ ಬೆಲೆ. ಖಂಡಿತವಾಗ್ಲು ಸರ್, BPL ಕಾರ್ಡ್ ರದ್ದು ಮಾಡೋದ್ರಿಂದ ಎಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಈಗ ನೋಡಿ, ಇಂದಿರಾ ಕ್ಯಾಂಟೀನಲ್ಲಿ 6 ತಿಂಗಳಿಂದ ವೇತನ ಇಲ್ಲ, ಅವ್ರದ್ದು ಮುಗಿದಿದೆ ಕತೆ. KSRTC BMTC ಅವ್ರಿಗೆ ವೇತನ ಇಲ್ಲ. ಇವ್ರಿಗೆ ಯೋಗ್ಯತೆಗೆ ಬರೀ ಗ್ಯಾರಂಟಿ ಕೊಟ್ಕೊಂಡು ಇಡೀ ರಾಜ್ಯ ಹಾಳು ಮಾಡಿ ಆಯ್ತು. ಏನ್ರಿ ರಾಜ್ಯ ಹಾಳು ಮಾಡಿದ್ರೇನ್ರಿ? ಮಾತಾಡ್ತೀನಿ ನೋಡ್ರಿ ಸರ್, ಉಚಿತ ಇಲ್ಲಿ ನೋಡಿ ಸರ್, BPL ಕಾರ್ಡ್ ಇಂದ ಈಗ ಎಷ್ಟೋ ಜನರು BPL ಕಾರ್ಡ್ ಕಿತ್ಕೊಂಡ್ರು ಸರ್. ಆರೋಗ್ಯ ಜ್ಯೋತಿ ಅವರೇ, ನೀವೇನೋ ಮನೆ ಕಡೆ ಚೆನ್ನಾಗಿದ್ದೀರಾ, ಆಯ್ತಾ? ಗ್ಯಾರಂಟಿ ಪರಿಷ್ಕರಣೆ ಬೇಕಾ ಬೇಡ? ಯಾಕಂದ್ರೆ ಮಿಸ್ಯೂಸ್ ಆಗ್ತಿದೆ. ನಿಮ್ಮ ದುಡ್ಡು, ನಮ್ಮ ದುಡ್ಡು, ಅವ್ರ ದುಡ್ಡು, ಎಲ್ಲರದ್ದು ಟ್ಯಾಕ್ಸ್ ದುಡ್ಡು ಗ್ಯಾರಂಟಿ, ಹೌದಲ್ವಾ? ಇದೇನ್ರಿ ಗ್ಯಾರಂಟಿ? ಸುಳ್ಳು ಗ್ಯಾರಂಟಿ, ಒರಿಜಿನಲ್ ಗ್ಯಾರಂಟಿ. ನಿಮ್ಮ ಮಹಾರಾಷ್ಟ್ರದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ನೀವು ಘೋಷಣೆ ಮಾಡಿ, ಯಾವ ಗ್ಯಾರಂಟಿ? ನಿಜ ಗ್ಯಾರಂಟಿನಾ? 3 ತಿಂಗಳು ಕೊಡ್ತಾರೆ, ಎಲೆಕ್ಷನ್ ಟೈಮ್ ಬಂದಾಗ ಕೊಡ್ತಾರೆ. ಈಗ 14 ಲಕ್ಷ ಕಾರ್ಡ್ BPL ಕಾರ್ಡ್ ನ ಪರಿಷ್ಕರಣೆ ಮಾಡ್ಬೇಕು ಅಂತಿದಾರಲ್ಲ, ಎಷ್ಟು ನ್ಯಾಯ? ಅದನ್ನೇ ನಂಬ್ಕೊಂಡಿದ್ದವರು. ಅದಲ್ದೇನೆ ಅದಲ್ದೇನೆ ಆರೋಗ್ಯದ ವಿಷಯವಾಗಿ BPL ಕಾರ್ಡ್ ಅವಶ್ಯವಾಗಿರುತ್ತೆ. ಈ BT ಭಾಗ್ಯ ಬಿಟ್ಬಿಡ್ರಿ, ಒಂದು BPL ಕಾರ್ಡ್ ಬೇರೆ ಬೇರೆ ಬೆನಿಫಿಷಿಯಲ್ ಇರುತ್ತೆ. ಒಂದು ಬಡ ಕುಟುಂಬಕ್ಕೆ BPL ಕಾರ್ಡ್ ಬೇರೆ ಬೇರೆ ಬೆನಿಫಿಷಿಯಲ್ ಇರುತ್ತೆ. ಅದೆಲ್ಲ ಕಟ್ ಡೌನ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಪರಿಷ್ಕರಣೆ ಮಾಡಕ್ ಮೊದ್ಲೇ, ಗ್ಯಾರಂಟಿ ಕಾರ್ಡ್ ಕೊಡಕ್ ಮೊದ್ಲೇ ಯೋಚನೆ ಮಾಡ್ಬೇಕಾಗಿತ್ತು. ಈಗ ಯಾಕ್ರಿ ಪರಿಷ್ಕರಣೆ ಮಾಡ್ಬೇಕು? ಈಗ ಆಲ್ರೆಡಿ 14 ಲಕ್ಷ ಕೊಡಕ್ ಆಗಿಲ್ಲ, ಬೊಕ್ಕಸ ಖಾಲಿ ಆಗಿದೆ. ನಿಧಾನ ಮನೋರೆ, ನಾನು ಹೇಳ್ತೇನೆ. ಈಗ ನಾನು ಒಂದು ಗ್ಯಾರಂಟಿ ಪರವಾಗಿದ್ದೀರಾ ವಿರುದ್ಧವಾಗಿದ್ದೀರಿ? ಎಸ್ ಸರ್ ನೋ ಹೇಳಿ ಸರ್. ಅದೆಲ್ಲ ಬೇಡ, ಫಸ್ಟ್ ಕ್ವಶನ್, ಪರವಾಗಿದ್ರೆ ವಿರುದ್ಧವಾಗಿ ಸರ್. ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಬಡವರಿಗೆ ತಲುಪ್ತಿಲ್ಲ. ಇವ್ರದ್ದು ಮುಂದಿನ ಗ್ಯಾರಂಟಿ ಏನು ಗೊತ್ತಾ? 6ನೇ ಗ್ಯಾರಂಟಿ, ರೈತರುಗಳು ಜಮೀನು ಕಿತ್ಕೊಂಡ್ರಲ್ಲ ಸರ್, ಅದು 6ನೇ ಗ್ಯಾರಂಟಿ. 7ನೇ ಗ್ಯಾರಂಟಿ ಅಂತ ಗೊತ್ತಾ ಸರ್? ಬಡವ್ರಿಗೆ ಅನ್ನ ಕಿತ್ಕೊಂಡ್ರಲ್ಲ ಸರ್, ಅದು ಸರ್ ಅವ್ರದ್ದು 7ನೇ ಗ್ಯಾರಂಟಿ. ಯಾವ ನೈತಿಕತೆ ಇದೆ ಸರ್ ಇವ್ರಿಗೆ ಮಾತಾಡಕ್ಕೆ? ರೇ, ನೀವೇ ಸ್ವಾಮಿ ಕಿತ್ಕೊಂಡಿರೋದು, ರೈತರ ನೀವೇ ಕಿತ್ಕೊಂಡಿರೋದು. ಬಡವ್ರದ್ದು ಅನ್ನ ಬರ್ತಿದ್ದಲ್ಲ, ಕಿತ್ಕೊಂಡಿರೋ ನೀವು. ಕೇಂದ್ರದಿಂದ ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಆಗುತ್ತೆ, ಕಾರ್ಪೊರೇಟ್ ಸಾಲ ಮನ್ನಾ ಆಗುತ್ತೆ. ಅದೆಷ್ಟೋ ಜನ ಶ್ರೀಮಂತರ ಸಾಲವನ್ನು ಬ್ಯಾಂಕ್ಗಳು ಮನ್ನಾವನ್ನು ಮಾಡ್ತಾರೆ. ಬಡವರ ವಿಚಾರ ಬಂದಾಗ ಎಲ್ಲ ಶ್ರೀಮಂತರು, ಮೇಲ್ಮಧ್ಯಮ ವರ್ಗ ಎಲ್ಲ ಕೂಡ ಒಗ್ಗಟ್ಟಾಗಿರ್ತಾರೆ. ಕರ್ನಾಟಕದಲ್ಲಿ ಗ್ಯಾರಂಟಿಯ ಬಗ್ಗೆ ಚರ್ಚೆ ಆಗ್ತಿದೆ. ಗ್ಯಾರಂಟಿಯನ್ನು ಯಾಕೆ ಪರಿಷ್ಕರಣೆ ಮಾಡ್ತಾ ಇದ್ದೀರಾ?
ಎಲ್ಲಿ ದುರುಪಯೋಗ ಆಗುತ್ತೆ ನಾವು ಅಷ್ಟೇ ಅಲ್ಲ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ದುರುಪಯೋಗ ಆಗ್ತಾ ಇದ್ರೆ BJP ಅವರು JDS ನವರು ದುರುಪಯೋಗ ಪಡಿಸ್ಕೊತಿದ್ರೆ ಅದನ್ನ ಹಂಗೆ ಬಿಟ್ಬಿಡ್ಬೇಕಾ? ಪರಿಷ್ಕರಣೆ ಮಾಡಬಾರ್ದಾ? ನೀವು ಮಿಸ್ಯೂಸ್ ಮಾಡ್ಕೊತಿದ್ದೀರಾ? ಹೌದು, ಇವರೇ ಅಂತಲ್ಲ, ಸಾಮಾನ್ಯ ಜನ ದುರುಪಯೋಗ ಪಡಿಸ್ಕೊತಿದ್ರೆ ಪರಿಷ್ಕರಣೆ ಮಾಡಲಿಕ್ಕೆ ಪರಿಷ್ಕರಣೆ ಒಂದು ನಿರಂತರ ಪ್ರಕ್ರಿಯೆ, ಅದು ನಿಂತು ನೀರಲ್ಲ. ಕಾನೂನು ಅನ್ನೋದು ಯೋಜನೆ ಗ್ಯಾರಂಟಿ ಪರಿಷ್ಕರಣೆ ಬೇಕಿತ್ತಾ? ಅಲ್ಲ, ಖಂಡಿತ ಗ್ಯಾರಂಟಿ ಪರಿಷ್ಕರಣೆ ಬೇಕು. ಯಾರು ಶ್ರೀಮಂತರಿದ್ದಾರೆ ಅದನ್ನು ಪಡಿತಾ ಇದ್ದಾರೆ, ಅದನ್ನು ಕಿಟ್ಟು ಕೆಳವರ್ಗದಲ್ಲಿ ಯಾರು ನಿಜವಾಗಿ ಬಡತನದಲ್ಲಿದ್ದಾರೆ ಆ ಬಡವರಿಗೆ ಕೊಡುವಂತಹ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದನ್ನು ಪರಿಷ್ಕರಣೆ ಮಾಡ್ತೀವಿ. ಯಾರ್ಯಾರು BPL ಕಾರ್ಡ್ಗಳನ್ನು BJP ಅವರು ಹೊಂದಿದ್ದಾರೆ, ಅವ್ರ ಆಫೀಸಲ್ಲಿ ಇಟ್ಕೊಂಡಿದ್ದಾರೆ, ಅದನ್ನೆಲ್ಲ ಡಿಲೀಟ್ ಮಾಡುವಂತಹ ಕೆಲಸವನ್ನ ಪರಿಷ್ಕರಣೆ ಮಾಡುವಂತಹ ಕೆಲಸ JDS ಇಟ್ಕೊಂಡಿಲ್ವಾ? JDS ಅವರು ಆಗಲಿ BJP ಅವರು ಎಲ್ಲರೂ ಇಟ್ಕೊಂಡಿದ್ದಾರೆ. ನಿಜವಾದ ಕಳ್ಳರಿದ್ದಾರೆ, ಅದನ್ನ ಪರಿಷ್ಕರಣೆ ಮಾಡ್ತೇವೆ. ನಿಜವಾದ ಕಳ್ಳರಿದ್ದಾರೆ, ಅದನ್ನ ನಾವು ಪರಿಷ್ಕರಣೆ ಮಾಡ್ತೇವೆ. ಪರಿಷ್ಕರಣೆ ಮಾಡಿ ಬಡವರಿಗೆ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತೀವಿ. ಇವ್ರು ಹೇಳಿದ್ರಲ್ಲ ಕಳ್ಳ ಗ್ಯಾರಂಟಿ ಅಂತ ಹೇಳಿದ್ರಲ್ಲ, ಇವರು ಕಳ್ಳ ಗ್ಯಾರಂಟಿ ನಮ್ದಲ್ಲ. ಮೋದಿ ಅಕ್ಕಿ ಕಳ್ಳ ಗ್ಯಾರಂಟಿ, ಮೋದಿ ಅಕ್ಕಿ ಎಲ್ಲಿ ಕೊಟ್ರ ಇವರು, ಅದು ಕಳ್ಳ ಗ್ಯಾರಂಟಿ. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಕಾಂಗ್ರೆಸ್ ನಡೀತಾ ಇದೆ. ಅವ್ರಿಗೆ ದ್ವಂದ್ವ ನೀತಿ ಇದೆ. ಇದೇ ಮೋದಿ ಅವರು ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ, ಆಮೇಲೆ ಆನ್ಸರ್ ಮಾಡಿ. ಇವಾಗ ಹೇಳಿ, ಇದೇ ಮೋದಿ ಅವರು 2,000 ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ರು. ಏನಕ್ಕೆ ಮಾಡಿದ್ರು ಸ್ವಾಮಿ? ಕಳ್ಳರ ಹತ್ರ ದುಡ್ಡಿದೆ, ನೋಟ್ ಬ್ಯಾನ್ ಮಾಡಿದ್ರಲ್ವಾ? ನಾವು ಅದನ್ನೇ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಉರಿಯುತ್ತಲ್ವಾ? ಅವ್ರಿಗೆ ಉರಿಯುತ್ತೆ. ನಾವು ಅದನ್ನೇ ಮಾಡ್ತಿರೋದ್ರಿ. ನಿಮ್ ಸರ್ಕಾರದಲ್ಲಿ ಆದಂತ ನಕಲಿ BPL ಕಾರ್ಡ್ಗಳನ್ನ ನಾವು ಕಟ್ ಮಾಡ್ತಾ ಇದೀವಿ. ಅದಕ್ಕೆ ಆನ್ಸರ್ ಮಾಡ್ರಿ, ಅದಕ್ಕೆ ಆನ್ಸರ್ ಮಾಡಿ. ಇವರು BJP ಅವರು JDS ಅವರು ಇವಾಗ ಒಂದಾಗ್ಬಿಟ್ಟವ್ರೆ. ಅದರಿಂದ ಅವ್ರಿಗೆ ಸರ್ಕಾರ ಬರಲ್ಲ ಅನ್ನೋದು ಗೊತ್ತು. ಈ ಉಪಚುನಾವಣೆಯಲ್ಲೂ ನಾವೇ ಗೆದ್ದಿದ್ದೀವಿ, ಅದೊಂದು ಅವ್ರಿಗೆ ನುಂಗಲಾರ ತುತ್ತಾಗ್ಬಿಟ್ಟಿದೆ. ಆಮೇಲೆ ಒಂದು ಕತೆ ಏನ್ ಗೊತ್ತಾ ಸರ್, ಇಲ್ಲಿ ಅತಿ ಹೆಚ್ಚು ಗೌರ್ಮೆಂಟ್ ಕೆಲಸದಲ್ಲಿ ಇರೋರು, ಆಮೇಲೆ ಬಡತನ ರೇಖೆಯಿಂದ ಮೇಲ್ವರ್ಗದಲ್ಲಿರೋರೆ BPL ಕಾರ್ಡ್ ಮಾಡ್ಕೊಂಡಿರೋದ್ರಿಂದ ಇದೊಂದು ಗ್ಯಾರಂಟಿ ಬೇಕಾ ಬೇಡ? ಬೇಗ ಹೇಳಿ. ಗ್ಯಾರಂಟಿ ಅರ್ಹರಿಗೆ ಬೇಕೇ ಬೇಕು. ಗ್ಯಾರಂಟಿನ ನಾವೆಲ್ಲಿಂದನೂ ತರ್ತಾ ಇಲ್ಲ. JDS ನವರು BJP ಅವ್ರ ಜೇಬಿಂದ ತರ್ತಾ ಇಲ್ಲ. ಜನರ ದುಡ್ಡನ್ನ ಜನರಿಗೆ ಕೊಡ್ತಾ ಇದ್ದೀವಿ. ಅರ್ಹರಿಗೆ, ಬಡವರಿಗೆ ಅವ್ರ ಸವಲತ್ತನ್ನ ತಲುಪಿಸ್ತಾ ಇದ್ದೀವಿ. ಗ್ಯಾರಂಟಿ ಬೇಕೇ ಬೇಕು. ಕೆಳವರ್ಗದ ಜನಕ್ಕೆ, ಮಧ್ಯಮ ಜನಕ್ಕೆ, ಬಡವರಿಗೆ ತುಂಬಾ ಅನುಕೂಲ ಆಗ್ತಾ ಅಂತ ಒಂದು ಯೋಜನೆ ಗ್ಯಾರಂಟಿ ಇದೆ. ಯಾರೋ ಒಬ್ಬ ರೈತ, ಬಡ ರೈತ 16 ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇದ್ದಾನೆ. ರಾತ್ರಿ ಅವನ ಪಾಣಿಯಲ್ಲಿ ನೋಡಿದ್ರೆ ನಿಂದಲ್ಲಪ್ಪ ಜಮೀನಿದು ವಕ್ತು ಅಂತ ಹೇಳ್ತಾರೆ. ಮಠ ಮಂದಿರ ಅನ್ನದಾಸೋಹ ಮಾಡಂತ ಮಠಾಧೀಶರು ಕೂಡ ಕಂಟಕ ಎದುರಾಗಿರ್ತಕ್ಕಂಥದ್ದು. ನೂರಾರು ಜನ ರೈತರು ಆತಂಕದಲ್ಲಿದ್ದಾರೆ. ಎಲ್ಲರೂ ಅವರವರ ಪಾಣಿಯನ್ನು ಚೆಕ್ ಮಾಡ್ತಿದ್ದಾರೆ. ವಕ್ಫ್ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಮಿಸ್ಯೂಸ್ ಆಗ್ತಿರ್ತಕ್ಕಂಥದ್ದು. ಯಾರು ವಕ್ಫ್ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ಯಾರು ವಕ್ಫ್ ಪರವಾಗಿ ಮಾತನಾಡ್ತಿದ್ದಾರೆ, ಎಲ್ಲರೂ ಕೂಡ ಅವರವರ ಬಣ್ಣವನ್ನು ಸ್ವತಃ ಅವರೇ ಬಯಲು ಮಾಡ್ಕೊಳ್ತಿರ್ತಕ್ಕಂಥದ್ದು. ವಕ್ಫ್ ವಿಚಾರದಲ್ಲಿ ನಾನು ನಿಮ್ಮನ್ನು ಮಾತಾಡ್ತೀನಿ. ಯಾವ ಕಾಂಗ್ರೆಸ್ಸನ್ನು ನೀವು ಆರೋಪವನ್ನು ಮಾಡ್ತಾ ಇದ್ರಿ, ಯಾವ ಕಾಂಗ್ರೆಸ್ ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಹೇಳಿದ್ರಿ, ವಕ್ಫ್ ನೋಟಿಸ್ ಕೊಟ್ಟಿದ್ದ ಅಂತೇಳಿ ಚುನಾವಣೆಯಲ್ಲಿ ಪ್ರಮುಖ ಅಸ್ತ್ರವನ್ನು ಮಾಡಿಕೊಂಡ್ರಿ. ಉಪಸಮರದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಎಷ್ಟು ನೋಟಿಸ್ ಕೊಟ್ಟಿತ್ತಲ್ಲ, ಆಗ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಎಲ್ಲೋಗಿತ್ತು? ನಾವು ಮಾತಾಡ್ತೀವಿ ಸರ್, ಕೇಳಿಸ್ಕೊಳ್ಳಿ ಸರ್. ವಕ್ಫ್ ಬಗ್ಗೆ ಮಾತಾಡಬೇಕಾದಾಗ ಈಗಿನ ವಕ್ಫ್ ಸಚಿವರೇನಿದಾರಲ್ಲ ಜಮೀರ್ ಅಹಮದ್ ಖಾನ್ ಅವ್ರ ತರ ಮುಖ್ಯಮಂತ್ರಿಗಳು ಹೇಳಿದ್ರು ಅಂದ್ಬಿಟ್ಟು ಪ್ರತಿ ಜಿಲ್ಲೆಗೆ ಹೋಗಿ ವಕ್ಫ್ ಅದಾಲತ್ ಮಾಡಿಲ್ಲ BJP. ವಕ್ಫ್ ಅದಾಲತ್ ಮಾಡಿಲ್ಲ. ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನದಲ್ಲಿ ವಕ್ಫ್ ಅನ್ನೋದೇ ಇಲ್ಲ. ಇವರಿಗೆ ಯಾವುದೇ ನಿಮ್ಮ ಸರ್ಕಾರದಲ್ಲಿ ಯಾಕೆ ಒಪ್ಪನ್ನ ರೈತರ ನೋಟಿಸ್ ಅನ್ನ ಕೊಟ್ರೆ? ನೀವ್ ಹೆಂಗೆ ಕೊಟ್ರೆ ಅದಕ್ಕೆ ಆನ್ಸರ್ ಮಾಡಿ. ಫಸ್ಟ್ ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ. ಮಾಡ್ತೀನಿ. ಇವ್ರ ತರದ್ದು ವಕ್ಫ್ ಅದಾಲತ್ ಮಾಡಿ, ಮುಖ್ಯಮಂತ್ರಿ ಸೂಚನೆ ಮಾಡಿ, ರೈತರ ಮಠಗಳ ನಿಮ್ದೇ ಸದನ ಸಮಿತಿ ಇತ್ತಲ್ಲ ಸರ್, ಕುಮಾರ್ ಬಂಗಾರಪ್ಪನವರು ಅದರಲ್ಲೇ ಡಿಸೈಡ್ ಮಾಡಿದ್ರು. ನೋಟಿಸ್ ಯಾರು ನೀವು ಕೊಟ್ಟಿಲ್ವಾ? ನೀವು ಅಷ್ಟೇ, ಕಾಂಗ್ರೆಸ್ನವರು ಅಷ್ಟೇ. ನೀವು ಒಂದೇ ನಾಣ್ಯದ ಎರಡು ಮುಖ. ನಾವು ಕೊಟ್ಟಿದ್ದಂಥದ್ದು ಇರೋ ಅಂತದನ್ನ ಯಾರು ಕಾಂಗ್ರೆಸ್ನ ನಾಯಕರು ನುಂಗಿ ನೀರು ಕೊಟ್ಟಿದಾರಲ್ಲ ಅದನ್ನ ರಕ್ಷಣೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇರೋ ಭೂಮಿನ ನುಂಗಿ ಅಂತಲ್ಲ. ಯಾವ ವಕ್ಫ್ ಭೂಮಿನ ಕಾಂಗ್ರೆಸ್ಸಿನ ನಾಯಕರು, ದೊಡ್ಡ ನಾಯಕರು ಇರ್ತಾರಲ್ಲ, ಎನ್.ಎ. ಹ್ಯಾರಿಸ್, ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲ, ರಹೀಂ ಖಾನ್ ಅವರು, ಅವ್ರು ನುಂಗಿರೋದನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ. ಇದು BJP ನಾಯಕರ ಆರೋಪ, ನಮ್ಮ ಆರೋಪ ಅಲ್ಲ. ಇವ್ರದೇ ಕಂಟೆಂಪ್ಟ್ ಆದ್ರೆ ನೀವು ಇವ್ರನ್ನೇ ಕೇಳಬೇಕು. ಮಠ ಮಾನಿಗಳ ಭೂಮಿ ಎಲ್ಲ ತಗೊಂಡಿದ್ದಂಥದ್ದು. ಯಾವುದೋ ಒಬ್ಬ ರೈತ 100 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಿದ್ದು ಭೂಮಿನ ರಾತ್ರಿ ಬಂದೆ ವಕ್ಫ್ ಅಂತಂದ್ರೆ ಯಾವ್ದ್ರಿ? ನಮ್ದು 1000 ವರ್ಷಗಳ ಸನಾತನ ಧರ್ಮ ನಮ್ದು.
7ನೇ ಶತಮಾನದಲ್ಲಿ ಬಂದಿದ್ದು ಮತ. ಸನಾತನ ಧರ್ಮ ನಮ್ದು, ಈ ಭೂಮಿನೂ ನಮ್ದೇನೆ. ಸರ್ ವಕ್ಫ್ ವಿಚಾರದಲ್ಲಿ ನೀವು ನೋಟಿಸ್ ಕೊಟ್ಟಿಲ್ವಾ? ಕರೆಕ್ಟಾಗಿ ಹೇಳಿ. ನಾನು ನೋಡಿದೆ, ಅವ್ರು ಹೇಳಿದ್ರು ನಾವು ಯಾರಿಸಿ ಕೊಟ್ಟು. ಇವೆಲ್ಲ ಕತೆ ಬಿಡಿ, ನಾನು ಜರ್ನಲಿಸ್ಟು, ನೀವು ಎಜುಕೇಟೆಡ್, ಹಾಲು ಮಾಡ್ತೀರಾ, ರಾಜಕೀಯನೂ ಮಾಡ್ತೀರಾ. ಈ ಸಂವಿಧಾನದಲ್ಲಿ ಯಾವುದೇ ಒಂದು ಕಾನೂನಿಲ್ಲ. ಈ ವಕ್ಫ್ನ ಅದನ್ನ ತಂದಿರೋರು ಕಾಂಗ್ರೆಸ್ನವರು. ಇದು ಯಾಕೆ ತಂದರು, ಯಾವ ಉದ್ದೇಶಕ್ಕೆ ತಂದರು ಅಂದ್ರೆ ಈ ದೇಶದಲ್ಲಿ ಔರಂಗಜೇಬ್ ಆಡಳಿತ ಮಾಡ್ತಾ ಇಲ್ಲ, ಈ ದೇಶದಲ್ಲಿ ಮೊಘಲರು ಆಡಳಿತ ಮಾಡ್ತಾ ಇಲ್ಲ, ಈ ದೇಶದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತವನ್ನು ಮಾಡ್ತಿಲ್ಲ. ಈ ದೇಶದ ಜಮೀನು ಎಲ್ರಿಗೂ ಸೇರಿದ್ದು. ಹಾಗಂತ ಮುಜರಾಯಿ ಇಲಾಖೆ ಒತ್ತುವರಿ ಮಾಡಿದ್ರು, ಅದನ್ನು ಕೂಡ ನೋಟಿಸ್ ಕೊಡಬೇಕು ಅನ್ನೋದು ನನ್ನ ಹಕ್ಕೊತ್ತಾಯ. ವಕ್ಫ್ ಕ್ಯಾನ್ಸಲ್ ಮಾಡಬೇಕು. ಇದು ಸಂವಿಧಾನದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಇದಿಲ್ಲ ಅಲ್ವಾ. ಅದಕ್ಕೋಸ್ಕರ ಈ ದೇಶವನ್ನು ಡಿವೈಡ್ ಆದಾಗ ಸ್ವಾತಂತ್ರ್ಯ ಬಂತು, ಅವಾಗೆ ಅಲ್ಪಸಂಖ್ಯಾತರು ಹೋಗಬೇಕಾಗಿತ್ತು. ಹೋಗಿರೋರು ಮತ್ತೆ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅಣ್ಣ ತಮ್ಮಂದಿರ ರೀತಿ ಇರಬೇಕು ಅಂದಾಗ ಕೆಲವು ಅಲ್ಪಸಂಖ್ಯಾತರು ಸೇರಿಕೊಂಡು ಈ ಪ್ರಾಪರ್ಟಿ ಎಲ್ಲ ನಮ್ಮದೇ ಅಂತೇಳಿ ಯಾವಾಗ ದಬ್ಬಾಳಿಕೆ ಮಾಡಿಕೊಂಡ್ರು. ಆಮೇಲೆ ಏನು ಹೇಳ್ತಾರೆ, ಒಂದು ನಿಮಿಷ ಬೇಗ. ಆಯ್ತು ಸರ್, ಇವ್ರು ಹೇಳ್ತಾರಲ್ಲ ವಕ್ಫ್ ಅಂತ ಅಂದ್ಬಿಟ್ಟು. ಈಗ ಸ್ವತಂತ್ರ ಬಂದಾಗ ಹಿಂದೂ ದೇವಾಲಯಗಳ ಇದು ಆಸ್ತಿ ಎಷ್ಟಿತ್ತು, ಮುಸಲ್ಮಾನರ ದೇವಾಲಯಗಳ ಆಸ್ತಿ ಎಷ್ಟಿತ್ತು ಅಂತ ಲೆಕ್ಕ ಹಾಕೋಣ. ಆಮೇಲೆ ನಾವು ನಮ್ಮಿಂದ ಎಲ್ಲೆಲ್ಲಿ ದಾನ ಪತ್ರಗಳು ಬಂತಂತ ನಾವು ಲೆಕ್ಕ ಕೊಡ್ತೀವಿ. ನಿಮಗೆ ಬಂತಂತಲ್ಲ ವಕ್ಫಲ್ಲಿ ಯಾರು ದಾನ ಕೊಟ್ಟರು, ಯಾರು ನಿಮ್ಮ ಪೂರ್ವಜರು, ಎಲ್ಲಿಂದ ಬಂತು ಅಂತ ದಾಖಲೆ ಕೊಡಕ್ಕಾಗುತ್ತಾ? ವಕ್ಫ್ ವಿಚಾರವಾಗಿ ಎಲ್ಲ ಒಂದು ಕಡೆ ಈ ರಾಜಕಾರಣಿಗಳು, ನಾನು ಹೇಳ್ತೀನಿ ರಾಜಕಾರಣಿಗಳು, ಬಿಜೆಪಿ, JDS, ಕಾಂಗ್ರೆಸ್ ಇವರೆಲ್ಲರೂ ಕೂಡ ಗೋಸುಂಬಿಗಳು ಅನ್ಸಲ್ವಾ? ಅನ್ಸುತ್ತೆ. ಹೇಳ್ತೀನಿ ಕೇಳಿ. ಈಗ ಯಾವಾಗ ಸ್ವತಂತ್ರ ಬಂದ ನಂತರ ಉಳುವವನೇ ಭೂಮಿ ಅಂತ ಆವಾಗ ಸುಮಾರು ಬ್ರಾಹ್ಮಣರು ಜಮೀನೆಲ್ಲ ವಶಪಡಿಸ್ಕೊಂಡು ಅದನ್ನ ವಕ್ಫ್ ಬೋರ್ಡ್ ಅದರಿಂದ ಹಿಂದೆ ಸರಿದ್ರು. ಅದೇ ರೀತಿ ಈಗ ಎಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ವಕ್ಫ್ ಕಾಯ್ದೆ ಅಡಿಯಲ್ಲಿ, ದಯವಿಟ್ಟು ಇದೇ ತರ ಉಳುವವನೇ ರೈತ ಅನ್ನೋ ಕಾಯ್ದೆ ಅಡಿಯಲ್ಲಿ ಕೊಟ್ಟಿರುವಂತ ಕಾಯ್ದೆ ಅಡಿಯಲ್ಲಿ ದಯವಿಟ್ಟು ಅದೇ ರೈತರಿಗೆ ಕೊಟ್ಕೊಡಿ. ಆವಾಗ ಕಾಂಗ್ರೆಸ್ ಅವರು ನಿಜವಾಗ್ಲೂ ರೈತ ಪರವರು ಇದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಇದೆಲ್ಲ ನಾಟಕ ಅಂತ ಎಲ್ಲರಿಗೂ. ಎಸ್ ಸರ್, ವಕ್ಫ್ ವಿಚಾರ ನಿಮ್ಮ ನಿಲುವೇನು? ವಕ್ಫ್ ವಿಚಾರದಲ್ಲಿ ಈಗಿನ ಸರ್ಕಾರ ಏನು ನೋಟಿಸ್ ಕೊಟ್ಟಿದೆ ಅದು ಖಂಡಿತ ತಪ್ಪು. ಆಮೇಲೆ ಪ್ರಧಾನಮಂತ್ರಿ ಅವರು ಅದನ್ನು ಅಂಕುಶ ಆಗಲಿಕ್ಕೆ ಈ ಸಂಸತ್ತಲ್ಲಿ ಈ ಸಾರ್ತಿ ಅಧಿವೇಶನದಲ್ಲಿ ಇದು JPC ಮಾಡಿದ್ದಾರೆ. ಅದು ಮಾಡಿದ್ರೆ ಈ ವಕ್ಫ್ ಬೋರ್ಡ್ದು ಸಮಸ್ಯೆ ಬಗೆಹರಿಯುತ್ತದೆ. ಎಸ್ ಸರ್. ಸರ್ ಈಗ ಏನು ಮಾಡ್ತಿದ್ದಾರೆ, ಯಾರಿಗಿಲ್ಲದ ಕಾನೂನು ಇವರಿಗೆ ಯಾಕೆ? ಯಾರಿಗಿಲ್ಲದ ಕಾನೂನು ಇವರಿಗೆ ಯಾಕೆ? ಏನಂತಾರೆ, ಅಲ್ಪಸಂಖ್ಯಾತರು ಅಂತಾರೆ. ಸರ್ 20 ಕೋಟಿ ಪಾಪ್ಯುಲೇಷನ್ ಇದೆ, ಇವ್ರು ಯಾಸಿಮೆ ಅಲ್ಪಸಂಖ್ಯಾತರು ಸರ್? ಜೈನರು ಇಲ್ವಾ, ಕ್ರಿಶ್ಚಿಯನ್ಸ್ ಇಲ್ವಾ, ಪಾರ್ಸಿಗಳಿಲ್ವಾ? ಮಾತುಕ್ ಮುಂಚೆ ಮುಸಲ್ಮಾನರು ಅಲ್ಪಸಂಖ್ಯಾತರು ಅಂತ ಹೆಂಗಾಗಕ್ ಸಾಧ್ಯ? 14% ಹೆಂಗಾಯ್ತು? 20 ಕೋಟಿ ಜನ ಇದ್ದಾರೆ ದೇಶದಲ್ಲಿ. ಯಾರಿಗಿಲ್ಲದ ಕಾನೂನು ಇವರಿಗೆ ಯಾಕೆ? ಒಂದೇ ನಾಣ್ಯದ ಎರಡು ಮುಖಗಳು ಅನ್ಸಲ್ವಾ ಸರ್? ನೋಡಿ, ವಕ್ಫ್ ಅನ್ನೋ ಹೆಸರೇ ಯಾರಿಗೂ ರಾಜ್ಯದಲ್ಲಿ ಸರಿಯಾಗಿ ಗೊತ್ತಿರಲಿಲ್ಲ, ಅದನ್ನ ಹೆಂಗೆ ಉಚ್ಚಾರ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇತ್ತು. ಈ BJPಯವರು ಈಗಾಗಲೇ 2018ರಲ್ಲಿ 1900 ವಕ್ಫ್ ಪ್ರಕರಣಗಳಲ್ಲಿ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು? ಬಿಜೆಪಿ ಅವ್ರು ಹೇಳ್ತಾರೆ ಅನ್ವರ್ ಮಾಣಿಪಾಡಿ ಕೊಟ್ಟಿದ್ದಾರೆ. ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿದೆ. ಇದೇ ಪಕ್ಷದ ಬೊಮ್ಮಾಯಿ ಅವರು ಪ್ರಶ್ನೆ ಕೇಳಿದಾಗ, ಈಗ ಇಡೀ ಭಾರತದಲ್ಲಿ ಸುಮಾರು 56,000 ಎಕರೆ ವಕ್ಫ್ ಪ್ರಾಪರ್ಟಿಗಳನ್ನ ಅತಿಕ್ರಮಣ ಮಾಡಿದ್ದಾರೆ. ಕರ್ನಾಟಕದಲ್ಲಿ 800 ವಕ್ಫ್ ಪ್ರಾಪರ್ಟಿಗಳನ್ನ ಅತಿಕ್ರಮಣ ಮಾಡಿದ್ದಾರೆ. ಯಾರು ಅತಿಕ್ರಮಣ ಮಾಡಿದ್ದಾರೆ? ಹಾಗಾದ್ರೆ ಬಿಜೆಪಿಯವರು ಹೇಳ್ತಿರೋದೇನು? ಬಿಜೆಪಿಯವರು ಕರ್ನಾಟಕದಲ್ಲಿ ವಕ್ಫ್ ಜಾಗನ ಅತಿ ಹೆಚ್ಚು ಅತಿಕ್ರಮಣ ಮಾಡಿರ್ತಕ್ಕಂಥ ಅವ್ರದೇ ಸಮುದಾಯದ ಅಲ್ಪಸಂಖ್ಯಾತ ಬಾಂಧವರೇ ಇದ್ದಾರೆ. ಹೌದು ಸರ್. ನೋಡಿ, ಇವತ್ತು ತನಕ ಸ್ವಾತಂತ್ರ್ಯ ಬಂದಿದ್ದರಿಂದ ಇವತ್ತರ ತನಕ ಅದ್ರ ಬಗ್ಗೆ ಯಾರು ಮಾತಾಡೋಕ್ಕೆ ಹೋಗಿರಲಿಲ್ಲ. ಅದು ಅವರವರ ಇಂಟರ್ನಲ್ ಥಿಂಗ್. ಏನಾಗಿದೆ ಅಂದರೆ BJPಯವರು 15 ದಿನಗಳ ಹಿಂದೆ ಯಾವ ರೀತಿ ವಕ್ಫ್ ಪ್ರಕರಣದ ಬಗ್ಗೆ ಮಾತಾಡ್ತಿದ್ರಲ್ಲ, ಯಾವಾಗ ಮಹಾರಾಷ್ಟ್ರದ ಎಲೆಕ್ಷನ್ ಮುಗೀತು, ಯಾವಾಗ ಇಲ್ಲಿ ಉಪಚುನಾವಣೆಗಳು ಮುಗೀತು, ಇದರಲ್ಲಿ ಉಪಚುನಾವಣೆಯಲ್ಲಿ ಯಾವುದೇ ರೀತಿಯ ಅದರಿಂದ ಲಾಭ ಆಗಲಿಲ್ಲ ಅಂತ ಗೊತ್ತಾದಾಗ ಅದರಿಂದ ಮೌನ ಆದರು. ಹೌದಾ ಸರ್? ನೋಡಿ, ಇವತ್ತು ಇಲ್ಲೇ ಅಂತಲ್ಲ, ಸುಳ್ಳು ಹೇಳೋದ್ರಲ್ಲಿ ಎತ್ತಿದ ಕೈ ಯಾವುದು ಅಂತಾನೆ ನಮ್ಮ ದೇಶದಲ್ಲಿ BJP ಸರ್ಕಾರ. ಅದರಲ್ಲೂ ಈಶ್ವರಪ್ಪ ಅವರು ಹೇಳಿದ್ದಾರೆ, ಎಷ್ಟು ಸುಳ್ಳು ಹೇಳೋಕ್ಕಾಗುತ್ತೋ ಅಷ್ಟು ಸುಳ್ಳು ಹೇಳಿ ಜನಕ್ಕೆ ಮೋಸ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ನವರು ಅಮಾಯಕರು. ಏನಕ್ಕೆ ಅಂತ ಹೇಳ್ತೀನಿ ಸರ್, ಅವ್ರಕ್ಕಿನ್ನ 10ರಷ್ಟು, ಅವ್ರು 70 ವರ್ಷ ಕಾಂಗ್ರೆಸ್ ಅಮಾಯಕರ ಏನ್ರಿ? ತಮಾಷೆ ಮಾಡಬೇಡಿ. ಕಾಂಗ್ರೆಸ್ ಎಂತ ಘಟಾಟೆಗಳು, ಕಳ್ಳರು, ಕಾಕರು, ದರೋಡೆಕಾರರು, ಭ್ರಷ್ಟರು ಎಲ್ಲ ಇದ್ದಾರೆ ಸರ್. ಅವರು 70 ವರ್ಷದಲ್ಲಿ ಕಾಂಗ್ರೆಸ್ನವರು ಏನ್ ದುಡ್ಡು ಮಾಡಿದ್ರು, ಬರೀ 10 ವರ್ಷದಲ್ಲಿ ಇವರು 150 ವರ್ಷಕ್ಕಾಗ ಅಷ್ಟು BJP ಸರ್ಕಾರದವರು ಕರ್ನಾಟಕಕ್ಕೆ, ದೇಶಕ್ಕೆ ಮೋಸ ಮಾಡಿದ್ದಾರೆ ಸರ್.
ಗೊತ್ತಿಲ್ಲ. ಹೌದು, ಖಂಡಿತವಾಗ್ಲು. ಯಾರ್ರಿ ಹೆಸರು ಹೇಳ್ರಿ? ಬಿಜೆಪಿ ಸರ್ಕಾರ ಸರ್. ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ. 40% ಇವರು ಮಾಡಿದ್ದಾರೆ. ಕಾಂಗ್ರೆಸ್ ಯಾರು ಸತ್ಯಾರ್ಚನೆ? ಆಮ್ ಆದ್ಮಿ ಪಾರ್ಟಿ JDS ನವ್ರು ಮಾತ್ರನಾ? ಇಲ್ಲ ಸರ್. ಆಮ್ ಆದ್ಮಿ ಪಾರ್ಟಿ ಮಾತ್ರನೇ ಜನಕ್ಕೋಸ್ಕರ ಇರೋದು. ಜನಕ್ಕೆ ಪ್ರಾಣ ಕೊಡೋರು, ಜನಕ್ಕೆ ರಕ್ಷಣೆ. ನಿಮ್ಮ ಮೇಲೆ ಅಪಕಾರಿ ಹಗರಣ ಅಂತ ಆರೋಪ ಮಾಡಿದ್ರು. ಪ್ರೂಫ್ ಆಗಿಲ್ಲ. ಎಸ್ ಸರ್, ವಕ್ಫ್ ವಿಚಾರದಲ್ಲಿ ಆಮ್ ಆದ್ಮಿ ಪಾರ್ಟಿ ನಿಲುವೇನು ಸರ್? ಸರ್, ಈಗ ಹೇಳ್ತಾ ಇದ್ವಲ್ಲ, 70 ವರ್ಷದ ಇತಿಹಾಸದಲ್ಲಿ ಇದನ್ನ ಯಾರು ಕೆಣಕಿರ್ಲಿಲ್ಲ. ಇದು ರಾಜಕೀಯಕ್ಕೋಸ್ಕರ ಬಳಸ್ತಾ ಇರೋದು. ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಮಾಡಬಾರ್ದು ಅಂತ ನಮ್ಮ ನಿಲುವು. ರಾಜಕೀಯ ಅನ್ನೋದು ಮಾಡಲೇಬಾರ್ದು ಇದರಲ್ಲಿ. ಏನಕ್ಕೆ ಮಾಡ್ಬೇಕು ಸರ್ ರಾಜಕೀಯ ಇದರಲ್ಲಿ? ನೀವು ಹೇಳಿ. ಅಲ್ಲ ಸ್ವಾಮಿ, ನೀವು ರೈತರು ಒಂದು 50 ವರ್ಷದ ಒಳ ಉಳ್ಕೊಂಡು ಬರ್ತಾ ಇರ್ತೀರ. ನಿಮ್ಮ ಹೆಸರಲ್ಲೇ ಪಾಣಿ ಇರುತ್ತೆ. ಬೆಳಗಾಗಷ್ಟೊಳಗಡೆ 50 ವರ್ಷದಿಂದ ಸಾಗುವಳಿ ಮಾಡಿದ್ರ ವಕ್ಫ್ ಅಂದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗಲ್ವಾ ಅನಿಲ್ ಅವರೇ? ಸರ್, ಕಾಲಂ ನಂಬರ್ 11 ಅನ್ನೋದಕ್ಕೂ ಅವೆಲ್ಲ ಬಿಟ್ಬಿಡ್ರಿ. ಯಾರ್ದ್ರಿ ಇದೇನು ಮೊಘಲರು ಆಳ್ತಿದ್ರನ್ರಿ ಈ ದೇಶದಲ್ಲಿ? ಯಾರ್ರಿ ಅಲಾವುದ್ದೀನ್ ಖಿಲ್ಜಿ ಆಳ್ತಾ ಇದ್ದಾನೇನ್ರಿ? ಔರಂಗಜೇಬ ಆಳ್ತಾ ಇದ್ದಾನೇನ್ರಿ? ಏನ್ರಿ ನಿಮ್ದು? ಆದ್ರೆ ನಾನು ಹೇಳ್ತೀನಿ, 50 ವರ್ಷ ಸಾಗುವಳಿ ಮಾಡ್ತಿದ್ರೆ ರೈತ ನಿನ್ನ ಹೆಸರಲ್ಲಿದೆ. 24 ಅವರ್ಸ್ ನಿಮ್ಮ ಹೆಸರು ಆಗುತ್ತಂದ್ರೆ ಸರ್ ಯಾರು ಮಾಡಿದ್ದು ಸರ್? ವಕ್ಫ್ ಕಾನೂನನ್ನ ಪರಿವರ್ತನೆ ಮಾಡಕ್ ಹೋಗಿರೋದು ಬಿಜೆಪಿ ಅವರು. ಅದಕ್ಕಿಂತ ಮೊದಲು ನೋಟಿಸ್ ಕೊಟ್ಟಿರೋರು ಬಿಜೆಪಿ ಅವರು. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇದಕ್ಕೆಲ್ಲ ಯಾರು ಕಾರಣ? ಬಿಜೆಪಿ ಅವರು. ಇನ್ನೊಂದು ಮಾತು ಹೇಳ್ತೀನಿ ಸರ್, ಇವತ್ತು ಏನ್ ಸ್ವಾಮಿ ನೀವು ಒಳ್ಳೆ ಆಟ ಆಡ್ತೀರಾ, ಒಳ್ಳೆ ರಾಜಕೀಯ ಮಾಡ್ತೀರಾ ನೀವು, ಒಳ್ಳೆ ರಾಜಕೀಯ. ಎಸ್ ಸರ್, ಬನ್ನಿ. ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿದ್ದಾರೆ ಸರ್. ಈ ವಕ್ಫ್ ವಿಚಾರದಲ್ಲಿ ಒಂದು ಮಾತು ಹೇಳಿದ್ರು. ನೀವು ಕರ್ನಾಟಕದಲ್ಲಿ ಗೊತ್ತಿರಲಿ, ವಕ್ಫ್ ಜಮೀನು ಹೊಡೆದವ್ರು ಯಾರು ಗೊತ್ತಾ? ಎಲ್ಲ ಅಲ್ಪಸಂಖ್ಯಾತರು, ದೊಡ್ಡ ನೀವೆಲ್ಲ ಪಾಪದವ್ರು. ಪಾಪ ಎಲ್ಲ 100 ಎಕರೆ, 50 ಎಕರೆ, 200 ಎಕರೆ ಎಲ್ಲ ಮೇನ್ ಆಸ್ತಿ. ಅದು ಯಾವ್ದ್ರಿ? ITC ವಿಂಡ್ಸರ್ ಮೇಲೆ ಯಾವ್ದು ಹೇಳಿ ಜಾಗ? ಎಷ್ಟು ಕಡಿಮೆ ಬಾಡಿಗೆ ಕೊಟ್ಟಿದ್ದಾರೆ ಗೊತ್ತಾ? ಈಗ ಸ್ವಲ್ಪ ಜಾಸ್ತಿ ಮಾಡಿ ಪ್ರಾಮಾಣಿಕವಾಗಿ ಹೇಳಿ ಸರ್, ವಕ್ಫ್ ವಿಚಾರದಲ್ಲಿ ನೀವೊಂದು ನಿಮ್ಮ ಅಭಿಪ್ರಾಯ ಏನು ನಡೀತಿದೆ ನಿಮ್ಮ ಪ್ರಕಾರ? ನೀವು ಇರ್ರೆಸ್ಪೆಕ್ಟಿವ್ ಆಗಿ, ನೀವು JDS ಅಲ್ಲ, ಕಾಂಗ್ರೆಸ್ ಅಲ್ಲ, BJP ಅಲ್ಲ, ಆಮ್ ಆದ್ಮಿ, ನೀವೊಬ್ರು ಪ್ರಾಮಾಣಿಕವಾಗಿ ಏನು ನಡೀತಿದೆ ಹೇಳಿ ಸರ್? ಸರ್, ಒಗ್ಗಟ್ಟಾಗಿ ಜೋರಾಗಿ ಮಾತಾಡಿದ BJP ಅವ್ರು ಬಂದವರಲ್ಲ, ಈಗ ಎಲ್ಲ ಕಾಂಗ್ರೆಸ್ ಹೇಳ್ತಾವ್ರಲ್ಲ, ನೋಡಿದ ಅವಶ್ಯಕತೆ ಇಲ್ಲ. ಇಷ್ಟು ವರ್ಷದಿಂದ ಏನು ಯಾರು ಕೇಳಕ್ ಹೋಗಿಲ್ಲ. ಯಾರು ಕೇಳಿದ್ರಾ? ಇಲ್ಲ. ಈಗ ಯಾಕೆ ಕೇಳಬೇಕು? ಅವಶ್ಯಕತೆ ನಿಂತಿದ ಕೇಳೋಂಥದ್ದು. ಈಗ ರಾಜಕೀಯಕ್ಕೆ ಬಂದ್ರು ಜಮೀರು ಅಷ್ಟೇ, ಅದು ಕೇಳೋಷ್ಟಿದೆ. ಯಾಕಂದ್ರೆ ಈಗ ಬೆಳ್ಳುಳ್ಳಿಲಿ ಜಾಗ ಇದೆ ಸರ್, ಬೆಳ್ಳುಳ್ಳಿಲಿ ಜಾಗ ಐತೆ. ಭೂಪಚಂದ್ರ ಬಂದ್ಬಿಟ್ಟು ಸರ್, ಭೂಪಚಂದ್ರ ಬಂದ್ಬಿಟ್ಟು ಇದರದ್ದು ಹೋಗ್ಬಾರ್ದು, ಅದು ಇದು ಕೊಟ್ಟಿವಿ ದರ್ಗಾದಂತ, ಅದು ಕಟ್ಕೊಂಡು ಏನು ಮಾಡ್ತಾರೆ ಅದನ್ನ ಅವರು ಬಿಟ್ಟವ್ರ. ಈಗ ಚುನಾವಣೆಗೋಸ್ಕರಾಗಿ ಅವರು ಇವರೆಲ್ಲ ಬಂದು ಕೂತ್ಕೊಂಡಿರೋದು. ಇದು ಅವಶ್ಯಕತೆ ಇಲ್ಲ. ಇದೆಲ್ಲ ನಮ್ಮ ಜನ ಎಲ್ಲ ಒಂದು ಓಡಾಡ್ಕೊಂಡಿದ್ದೀವಿ. ಎಲ್ಲರೂ ಹಿಂದೂ ಮುಸ್ಲಿಂ ಅಂತ ಯಾರು ಭೇದವ ಇಲ್ಲ, ಓಡಾಡ್ತಾ ಇದ್ದೀವಿ. ಇದು ಅವಶ್ಯಕತೆ ಯಾಕೆ? ಚುನಾವಣೆಗೆ ಬಂದ್ಕೊಂಡು ತೊಂದರೆ ಕೊಡೋ ಅವಶ್ಯಕತೆ ಯಾರಿಗಿಲ್ಲ. ಯಾರು ಬಂದು ಖಾಲಿ ಕೂಡ ಮಾಡ್ತಾರೆ ಯಾರನ್ನ ಖಾಲಿ ಒಟ್ಟು. ಒಂದು ನಾನು ಕೇಳ್ತೀನಿ ನಿಮಗೆ, ನೀವು 50 ವರ್ಷದಿಂದ ಉಳುಮೆ ಆಡ್ಕೊಂಡು ಬಂದಿರ್ತೀರ, ನಿಮ್ಮ ಹೆಸರಲ್ಲೇ ಜಮೀನು ಇರುತ್ತೆ, ರಾತ್ರಿ ಮಲಗಿರ್ತೀರ, ಬೆಳಗ್ಗೆ ಆಗಷ್ಟು ನಿಮ್ದಲ್ಲ ಜಮೀನು ಅಂದಾಗ ಪಾಪ ಬಡ ರೈತ 1 ಎಕರೆ ಅವ್ನು ಏನಾಗ್ಬೋದು ಹೇಳಿ? ಅವ್ನ ಪರಿಸ್ಥಿತಿ ಏನಾಗ್ಬೋದು? ನಮ್ದು ಹಂಗೆ ಆಗಿತ್ತು. ಏನು ಹೇಳಿದ್ರು NOC ಕೊಡ್ತಾವ್ರೆ ಯಾರೋ ಒಗ್ಬೋರ್ಡ್ನಾಗೆ. NOC ಈ ಜಮೀನು ಇವ್ರು ಮಾಡ್ಕೊಳ್ತಾರ, ಅವ್ರು ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂತ ಕೊಡ್ತಾವ್ರೆ. ಹೌದು. ಇದು ಯಾಕೆ ತೊಂದರೆ ಅಂತ ರಾಜಕೀಯ ಮಾಡ್ತಾರೆ BJP ಕಾಂಗ್ರೆಸ್. ಹೌದು. JDS ಏನು ಮಾಡ್ತಾ ಇಲ್ಲ. ನೀವು BJP ಬೆಂಬಲಿತ NDA ಇದ್ದೀರಾ? ಇದ್ದೀವಿ ಸರ್. ಆದ್ರೂ ಏನು ಮಾಡಿ ನಿಮ್ಮ ಮನೆ ಬರ ಈ ವಿಷಯ ಬರುವಾಗ ಯಾರ ಪರವಾಗಿಲ್ಲ, ನಮ್ಮ ಇದ್ರ ಪರವಾಗಿ ನಾವು ಮಾತಾಡಬೇಕು. ಜನ ದೇಶದ ರಾಜ್ಯ ಪರವಾಗಿ ಮಾತಾಡ್ಬೇಕು ಅಷ್ಟೇ. ಎಸ್ ಸರ್. ನಾವು ಹೇಳೋದು ಕಾಂಗ್ರೆಸ್ ಅವರೇ ಇದು ಫಸ್ಟು ಮಾಡಿದ್ದು. 1776 ಏನಾಯಿತು, ಜಮೀನುಗಳು ಇತ್ತಲ್ಲ, ಅವಾಗೇನು ಒಲ್ವೆ ಮಾಡೋನಿಗೆ ಅವನಿಗೆ ಮಾಡ್ತಾಯಿದ್ರು 76 ಅವತ್ತು ಕಾಲದಲ್ಲಿ ಏನಿಲ್ಲ. ಇವತ್ತು ಬಂದು ನಾವು ಒಕ್ಕುದು ಅಂದ್ರೆ ಅದು ಹೇಳ್ತಾರ ನಾಯ ತಪ್ಪಲ್ಲ. ನಿಮ್ಮ ಅಭಿಪ್ರಾಯ ಸರ್? ನೋಡಿ ಸರ್, ಇದು ಆಗ್ಲಿಂದ ಇಲ್ಲದೆ ಇರೋದು ಈಗೇನು ಬರ್ತಾ ಇದೆ. ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಅದೇ ಆಕ್ಚುಲಿ ಎಲ್ಲ ಮಾಡ್ತಾ ಇರೋದು ಪ್ರಾಬ್ಲಮ್. ಆಕ್ಚುಲಿ ಹಿಂದೂ BJP ಅವರು ನೋಟಿಸ್ ಕೊಟ್ಟಿದ್ದಾರೆ. ಫಸ್ಟ್ ಹೈಯೆಸ್ಟ್ ನೋಟಿಸ್ ಕೊಟ್ಟಿರೋದು ಅವರೇ ಅಲ್ವಾ ಸರ್? ಸರ್, ಏನು ಗೊತ್ತಾ, ಕಾಂಗ್ರೆಸ್ ಅವರು ಫುಲ್ ಟೋಟಲ್ ತಪ್ಪಿರೋದು ಅವರು ಸರ್. ಅವ್ರು ಮಾಡಿರೋದ್ರಿಂದನೇ ಇದಾಗ್ತಾ ಇರೋದು. ಇದೆಲ್ಲ ಏನು ಗೊತ್ತಾ ಸರ್, ಇದೆಲ್ಲ ಓಟಿಗೋಸ್ಕರ ಅವರೆಲ್ಲ ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದು ಅಂತ ಇದು ಗುಮಾನಿ. ಇದು 45 ಸಲ ಮಾಡ್ತೀನಿ ಸರ್. ವಕಫ್ ಬಂದು 95ರಲ್ಲಿ ಒಂದ್ಸಲ 2013 UPA 2 ಸರ್ಕಾರದಲ್ಲಿ ಅಮೆಂಡ್ಮೆಂಟ್ ಆಗುತ್ತೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗುತ್ತೆ. ವಕ್ಫ್ಗೆ ಪರಮಾಧಿಕಾರ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅವರು ಯಾವ ಜಾಗ ಹೇಳ್ತಾ ಇದ್ದಾರೆ, ವಕ್ಫ್ ಅಂದ್ರೆ ಅವ್ರದ್ದೇ ಆಗ್ಬೇಕು, ಬೇರೆ ಯಾರು ಕೂಡ ಹೋರಾಟ ಮಾಡಬಾರ್ದು. ಆ ಪರಿಸ್ಥಿತಿ ಇದೆ. ನಿನ್ನೆ ಕೂಡ ಸಂಸತ್ನಲ್ಲಿ
ಬಸವರಾಜ ಬೊಮ್ಮಾಯಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಕಿರಣ್ ರಿಜಿಜು ಅವ್ರಿಗೆ. ಅವ್ರು ಹೇಳಿದ್ದಾರೆ ಎಷ್ಟು ಆಸ್ತಿಗಳು ಅತಿಕ್ರಮಣ, 89,000 ವಕ್ಫ್ ಆಸ್ತಿಗಳು ಅತಿಕ್ರಮಣ ಆಗಿದೆ. ಅದರಲ್ಲಿ ಕರ್ನಾಟಕದಲ್ಲಿ 869 ಆಸ್ತಿಗಳಿದೆ ಅತಿಕ್ರಮಣ. ಹೌದು, ಆಸ್ತಿಗಳು 869 ಆಸ್ತಿಗಳು ಅತಿಕ್ರಮಣ ಆಗಿದೆ. ಅತಿಕ್ರಮಣ ಆಗಿರೋದಕ್ಕೆ ನೋಟಿಸ್ ಕೊಡ್ಲಿ. ಅದು ಬಿಟ್ಟು ಸುಖ ಸುಮ್ಮನೆ ರೈತರು ಇರ್ಬೋದು, ಇತರರು ಇರ್ಬೋದು, ಮುಜರಾಯಿ ಇಲಾಖೆ ಇರ್ಬೋದು, ದೇವಸ್ಥಾನ, ಇದನ್ನೆಲ್ಲನೂ ವಕ್ಫ್ ಪ್ರಾಪರ್ಟಿ ಅಂತ ಅವರು ಇದು ಮಾಡಬಾರ್ದು. ಈಗ ಏನು ತಿದ್ದುಪಡಿ ಮಾಡ್ತಾ ಇದ್ದಾರೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ, ಆಗಲಿ. ಇಲ್ಲ ಅಂದ್ರೆ ಇನ್ನೂ ಬೇಕು ಅಂದ್ರೆ ವಕ್ಫ್ ಪ್ರಾಪರ್ಟಿ ಒಬ್ಬ ಬಡ ರೈತನಿಗೆ ಅನ್ನ ದಾಸೋಹ ಮಾಡ್ತಕ್ಕಂಥ ಮಠಾಧೀಶರುಗಳಿಗೆ ಕೊಡೋದು ಸರಿನಾ? ಇಷ್ಟೇ, ಇದು ದೇವರು ಆಸ್ತಿ ಇದೆಯಲ್ಲ, ಒಕ್ಕು ಆಸ್ತಿ ಇದೆಯಲ್ಲ, ಅದು ರೈತರ ಆಸ್ತಿ. ರೈತರಿಗೆ ಅದು ಮೀಸಲಾಗಿರೋ ಆಸ್ತಿ. ಅದು ಇವತ್ತು ಬಡ ರೈತರನ್ನ ಇವರು ಬಂದು ಹಾಳು ಮಾಡ್ತಾ ಇದ್ದಾರೆ. ಬಡ ಮುಸ್ಲಿಂ ನಾಯಕರು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಹಾಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು ಬಂದು. ಏನು ಗೊತ್ತಾ, ಒಕ್ಕ ಹೆಸರಲ್ಲಿ ಆ ರೈತನ ಇವತ್ತು ಅನ್ನದಾತ, ಅವನು ಅನ್ನದಾತನಿಗೆ ಇವರು ಹಿಂಸೆ ಕೊಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ. ಅದನ್ನು ತೆಗಿಬೇಕು. ಅದು ಅಲ್ಪಸಂಖ್ಯಾತರಿಗೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಬೇರೆ ಅಲ್ಪಸಂಖ್ಯಾತರಿಗೂ ಸೇರಿಸ್ಕೊಂಡು ನಾನು ಇವರು ರೈತರ ಅಲ್ಪಸಂಖ್ಯಾತ ರೈತರೇ ಇರ್ಬೋದು, ಮತ್ತೆ ಬೇರೆ ಏರಿಯವರು ಇರ್ಬೋದು, ಇವ್ರನ್ನೆಲ್ಲರೂ ಸೇರಿಸಿ ಇವರು ಹಾಳು ಮಾಡ್ತಾ ಇದ್ದಾರೆ ಸರ್ಕಾರದವರು. ಇವತ್ತು ಏನು ನಾವು ರಾಜಕೀಯ ಇದು ಅಲ್ಲ, ಖಂಡಿತ ನೋಡಿ, ಅಲ್ಪಸಂಖ್ಯಾತರು ಕೂಡ ರೈತರು ಇದ್ದಾರೆ, ಅವ್ರ ಜಮೀನು ಕೂಡ ವಕಫ್ ಆಗಿದೆ. ನಾವು ನೋಡಿದ್ದೀವಿ ನಾರ್ತ್ ಕರ್ನಾಟಕದಲ್ಲಿ ಅವರು ಕೂಡ ಪ್ರತಿಭಟನೆ ಮಾಡಿದ್ದಾರೆ, ಧರಣಿ ಕೂತಿದ್ದಾರೆ. ಇದೆಲ್ಲದನ್ನು ನೋಡಿ ಯಾವಾಗ ವಿರೋಧ ವ್ಯಕ್ತ ಆಯಿತು ಸಾರ್ವಜನಿಕವಾಗಿ, ವಿರೋಧ ಪಕ್ಷಗಳಿಂದ ಇರ್ಬೋದು, ಸರ್ಕಾರ ಆದೇಶ ಹಿಂಪಡೆದಿದೆ. ಇವತ್ತು ಪಾಣಿಗಳಲ್ಲಿ, ರೈತರ RTCಗಳಲ್ಲಿ ವಕ್ಫ್ನ ಡಿಲೀಟ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದಾರೆ. ಅಂದ್ರೆ ಈ ಸರ್ಕಾರ ಯಾವಾಗಲೂ ಪ್ರತಿಭಟನೆ ಮಾಡ್ತಾ ಇರಬೇಕು, ವಿರೋಧ ವ್ಯಕ್ತಪಡಿಸಿದ್ರೆ ಮಾತ್ರ ಎಚ್ಚೆತ್ತುಕೊಳ್ಳೋ ತರ ಕಾಣ್ತಾ ಇದೆ. ರಾಜಕೀಯ ಚಳಿ ಕಾಯಿಸ್ಕೊಳ್ಲಿಕ್ಕೆ ಹೊರಟಿರ್ತಕ್ಕಂಥ ಪಕ್ಷಗಳು, ಮೂರೂ ಪಕ್ಷಗಳು ಅವರವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಯದುವರು ಹೇಳಿದ್ರು ಇದು ಅನ್ವರ್ ಮಾಣಿಪಾಡಿ ಕೊಟ್ಟ ವರದಿಗೆ ನಾವು ನೋಟಿಸ್ ಕೊಟ್ವಿ ಅಂತ ಹೇಳಿದ್ರು. ಇವ್ರು ಹೇಳ್ತಾರೆ ವಕ್ಫ್ ಬರೋದಿದೆಯಲ್ಲ ಅದು ಒಂದು ಕ್ಯಾನ್ಸರ್ ಥರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. JDS ಹೇಳಿದ್ರು ಯಾರಿಗೆ ಕೊಟ್ಟರು, ಇದು ಅನ್ಯಾಯದ ರೈತರ ಜಮೀನು ಅಂತ ಹೇಳಿದ್ರು. ಈಗ ನಾನು ನಮ್ಮ ಕಾಂಗ್ರೆಸ್ನ ನಾಯಕರನ್ನು ಕೇಳ್ತಾ ಇದ್ದೀನಿ, ಮೊಘಲರು ಬಾಬರ್ರು ಇಲ್ಲಿ ಏನಾದರೂ ಆಳ್ವಿಕೆ ನಡೆಸ್ತಾ ಇದ್ದಾರೆ ಸ್ವಾಮಿ ಶ್ರೀಧರ್ ಅವರೇ? ಸರ್ ಹಾಗಾದ್ರೆ ಇದು ಪ್ರಜಾಪ್ರಭುತ್ವ. ಆಯ್ತು ಸ್ವಾಮಿ, ನನಗೊಂದು ಯಾರು ಆಳ್ವಿಕೆ ಈ ದೇಶ? ಯಾರ ರಾಜವಂಶಸ್ಥರು, ಔರಂಗಜೇಬ್, ಅಲ್ಲಾವುದ್ದೀನ್ ಖಿಲ್ಜಿ, ಮಲ್ಲಿಕಾಪುರ, ಆದಿಲ್ ಶಾಹಿಗಳು ಆಳ್ತಾ ಇದ್ದಾರೆ ಸ್ವಾಮಿ. ಎಲ್ಲೂ ಕೂಡ ಆಳ್ವಿಕೆ ಮಾಡಿ ಹೋದಂತವ್ರು, ಈ ದೇಶವನ್ನ ಬಿಟ್ಟು ಹೋದಂತವ್ರು ಅವರ ಇಲ್ಲಿ. ಹಾಗಾದ್ರೆ ಮುಸಲ್ಮಾನರು ಇರಬಾರ್ದಾ? ಮುಸಲ್ಮಾನ್ ದೇಶ ನಾನು ಹೇಳ್ತಿಲ್ಲ ಸ್ವಾಮಿ, ಎಲ್ಲರೂ ಇರಬೇಕು. ಇದು ಜಾತ್ಯ, ನಾನು ಹೇಳ್ತಾ ಇದ್ದೀನಿ, ಇದು ಜಾತ್ಯತೀತ ರಾಷ್ಟ್ರ, ಎಲ್ಲರೂ ಇರಬೇಕು. ನೀವು ಇರಬೇಕು, ಅವರು ಇರಬೇಕು, ನಾವು ಇರಬೇಕು. ಈ ಏನು ಇದು ಆದಿಲ್ ಶಾಹಿಗಳು ಆಳ್ತಾ ಇದ್ದಾರಾ? ಬಿಜಾಪುರ ಸುಲ್ತಾನರು ಆಳ್ತಾ ಇದ್ದಾರಾ? ಬಾಬರ್ ಆಳ್ತಾ ಇದ್ದಾರಾ? ಅಕ್ಬರ್ ಆಳ್ತಾ ಇದ್ದಾರಾ? ನರೇಂದ್ರ ಮೋದಿ ಅಧಿಕಾರದಲ್ಲಿ ಇದಾರಲ್ಲ, ಇವರೆಲ್ಲ ನಾಯಕರು ಮುಸಲ್ಮಾನರನ್ನ ದೇಶದಿಂದ ಹೊರಗಾಕೊಳ್ಳೋ ಶಕ್ತಿ ಇದೆ ಇವ್ರಿಗೆ. ಮುಸಲ್ಮಾನರನ್ನ ಎದುರಾಕೊಳ್ಳುವಂತ ಶಕ್ತಿ ಇದೆನ್ರಿ ಇವ್ರಿಗೆ? ಸುಮ್ಮನೆ ಇವತ್ತು ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ, ಧರ್ಮ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಎಲೆಕ್ಷನ್ಗೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ ಇವತ್ತು ವಕ್ಫ್ ಅನ್ನೋದು ಮುಸಲ್ಮಾನರನ್ನ ಎತ್ತು ಕಟ್ಟುವಂತ ಕೆಲಸವನ್ನ ಇವತ್ತು ಬಿಜೆಪಿ ಕಳ್ರು. ಇವರು ನೈತಿಕತೆ ಇಲ್ಲ, ಇವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ ಮಾತಾಡಕ್ಕೆ. ಎಸ್ ಸರ್, ವಕ್ಫ್ ಅನ್ನದ ಈ ಚಳಿಗಾಲದಲ್ಲಿ ವಕ್ಫ್ ಅನ್ನೋ ಬೆಂಕಿಯನ್ನ ನೀವು ಬಿಜೆಪಿಯವರು ರಾಜಕೀಯ ಏನು ಬಿಸಿ ಮಾಡ್ಕೊಳ್ತೀರಾ? ಇಲ್ಲ, ಇದು ಏನಾಗಿದೆ, ಒಂದು ಕಾನೂನು ರೀತಿಯಲ್ಲಿ ವಕ್ಫಲ್ಲಿ ನೋಟಿಸ್ ಕೊಟ್ಟಿದ್ರೆ ಅಂತ ತಿಳ್ಕೊಳ್ಳೋಣ. ತಮ್ಮ ಮಾಹಿತಿಗೆ RTC ಅನ್ನೋದೇ ಒಂದು ಟೈಟಲ್ ಡಾಕ್ಯುಮೆಂಟ್ ಅಲ್ಲ, ಓನರ್ಶಿಪ್ ಡಾಕ್ಯುಮೆಂಟ್ ಅಲ್ಲ. ಏನೋ ಒಂದಲ್ಲಿ ತಪ್ಪಾಗಿ ಬಂದಿದೆ ಅಂತಂದರೆ ಅದನ್ನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನು ನಾವು ತಿದ್ದುಕೊಳ್ಬೇಕು. ಈಗ ನನ್ನ ಹೆಸರು ಇದೆ ಅಂತಂದರೆ ಯಾವುದೋ ಒಂದು RTC ನನ್ನ ಹೆಸರು ಬಂದು ನಾನು ಓನರ್ ಆಗಲ್ಲ. ಅದಕ್ಕೆ ಐ ಆಮ್ ಓನ್ಲಿ ಎಲಿಜಿಬಲ್ ಫಾರ್ ಪೇಯಿಂಗ್ ದ ರೆಂಟ್ ಟು ದಿ ಗೌರ್ಮೆಂಟ್. ಅಷ್ಟರ ಮಟ್ಟಿಗೆ RTC ರೆಲೆವೆನ್ಸಿ ಅದು. ವಕ್ಫ್ ಬಂದಿದೆ, ವಕ್ಫ್ ಪ್ರಾಪರ್ಟಿ ಆಗಲ್ಲ. ಅದು ಏನೋ ಒಂದು ತಪ್ಪಾಗಿ ನಮೂದಾಗಿದೆ ಅಂತ ಅದನ್ನು ಸರಿಪಡಿಸ್ಕೊಳ್ಳಿ ಮಾಡ್ತಾರೆ ಯಾರು? ಬಿಜೆಪಿಯವರು ನೀವು ಎರಡು ಸೇರಿ ಪಾಪದ ಈ ರೈತ ಮುನಿಯಪ್ಪನಂತವ್ರಿಗೆ ನೋಟಿಸ್ ಕೊಟ್ಟಿದ್ದೀರಾ? ಅಲ್ಪಸಂಖ್ಯಾತರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವತ್ತು ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ ಎಲ್ಲರೂ ಇದ್ರು. ಇವರೇನು ಬಿಜೆಪಿಯವರು RSS ಕಳ್ಳೆ ಬೀಜ ತಿಂತ ಇದ್ರ? ಒಂದೇ ಒಂದು ಹೋರಾಟದಲ್ಲಿಲ್ಲ ಅಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದೇ ಒಂದು ದಿವಸ ಭಾಗವಹಿಸಿಲ್ಲ. ತುಪ್ಪೊಪ್ಪಿಗೆ ಪತ್ರ ಬರ್ಕೊಟ್ಟು ರಾಜಕೀಯ ಬೇಕು ನಿಮಗೆ, ರಾಜಕೀಯ ಬೇಕು ನಿಮಗೆ, ತುಪ್ಪೊಪ್ಪಿಗೆ ಪತ್ರ ಬರ್ಕೊಟ್ಟು ನೀವು. ಸರ್, ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ ಮಾಡಿದ್ದು ಸರಿನಾ? ನೀವು ಯಾರು ರೈತರ ಪರವಾಗಿದ್ದೀರಾ? ನೀವು ಯಾರ ಪರವಾಗಿದ್ದೀರಾ? ನೀವು ನಿಮ್ಮ ಸ್ಟ್ಯಾಂಡ್ ಅನ್ನು ಹೇಳಿ. ನಿಮ್ಮ ಅತಿಯಾದ ಅಲ್ಪಸಂಖ್ಯಾತ ತುಷ್ಟೀಕರಣ ಬಹಳಷ್ಟು ಜನರಿಗೆ ನೋವು ಮಾಡ್ತಾ ಇದೆ. ನಿಮ್ಮ ಅತಿಯಾದ ಅಲ್ಪಸಂಖ್ಯಾತ ತುಷ್ಟೀಕರಣ ನಿಮ್ಮ ರಾಜಕೀಯವನ್ನು ನಿಮ್ಮನ್ನು ಮುಗಿಸ್ತಾ ಇದೆ. ಸಮಪಾಲಿನ ಸಾಕಾರಕ್ಕಾಗಿ, ಜಾತಿ ಜನಸಂಖ್ಯೆಯವರ ಅಧಿಕಾರಕ್ಕಾಗಿ, ಈ ದೇಶದ ಬಡತನದ ನಿರ್ಮೂಲನೆಗಾಗಿ
ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜ ನಿರ್ಮಾಣ ಮಾಡೋದಕ್ಕೋಸ್ಕರ ಇಡೀ ದೇಶದ ಬಡವರಿಗಾಗಿ, ಇಡೀ ದೇಶದ ಜನತೆಗಾಗಿ ಸಂವಿಧಾನ ಬರೆದುಕೊಟ್ರು. ಅದರಡಿಯಲ್ಲಿ ಈ ದೇಶ ಮೆಚ್ಚುವಂತ ಒಂದು ಮಾತನ್ನು ಹೇಳ್ತೀನಿ, ಎಲ್ಲಾ ಪಕ್ಷದವರು ಅರ್ಥ ಮಾಡ್ಕೊಳ್ಳಿ. ಧಾರ್ಮಿಕ ಸಂಸ್ಥೆಗಳಿಗೆ ಈ ದೇಶದ ಭೂಮಿಯನ್ನ ಯಾರ್ಯಾರು ಸಾವಿರಾರು ಎಕರೆಗಳ, ಲಕ್ಷಾಂತರ ಎಕರೆಗಳನ್ನ ಇಟ್ಕೊಂಡಿದ್ದೀರಿ, ಧಾರ್ಮಿಕ ಸಂಸ್ಥೆಗಳು, ಎಲ್ಲಾ ಧಾರ್ಮಿಕ ಸಂಸ್ಥೆಗಳು ಈ ದೇಶದ ಬೀದಿಯಲ್ಲಿ ಬಿದ್ದಿರುವಂತಹ ಬಡವನಿಗೆ, ನಿರ್ಗತಿಕನಿಗೆ ಮನೆ ಕಟ್ಟಿಕೊಡೋದಕ್ಕೆ ನಿಮ್ಮ ಸಂಸ್ಥೆಯಲ್ಲಿ ಇರುವಂತಹ ಸಾವಿರಾರು ಎಕರೆ, ಲಕ್ಷಾಂತರ ಎಕರೆ ಜಮೀನು ಬಿಟ್ಕೊಡ್ತೀರಾ ಹೇಳಿ? ಎಸ್ ಸರ್, ಭಾಳ ಉದ್ದುದ್ದ ಭಾಷಣ ಮಾಡಿದ್ರು. ನೀವು ಕಾಂಗ್ರೆಸ್ ಪಾರ್ಟಿ ನಾಯಕರಿದ್ದೀರಾ, ನಿಮ್ಮ ಪಾರ್ಟಿಯಿಂದಲೇ ನೀವು ಹೇಳಿದ್ದು ಜಾರಿಯಾಗಲಿ ಅಂತ ನಾನು ಆಶಿಸ್ತೀನಿ. ಆ ತಾಕತ್ತು ನಿಮ್ಮ ಪಾರ್ಟಿಯವ್ರಿಗೆ ಇದೆಯಾ ಅನ್ನೋದು ಕೇಳ್ತೀನಿ. ಈಗ BJP JDS ಅವರು ಯಾವಾಗಲೂ ಡಬಲ್ ಸ್ಟ್ಯಾಂಡರ್ಡ್, ಎಲ್ಲ ಡಬಲ್ ಸ್ಟ್ಯಾಂಡರ್ಡ್. ಅವರು ಯಾವತ್ತೂ ಅವರು ರೈತರ ಪರವಾಗಿ, ಬಡವರ ಪರವಾಗಿ ಇಲ್ಲ. ಅಲ್ಲ ಸರ್, ನೀವು ಒಪ್ಪು ಆಯ್ತ್ರಿ, ಆಯ್ತು. ಬಿಜೆಪಿ ಅವರು ನೋಟಿಸ್ ಕೊಟ್ರು ಸ್ವಾಮಿ, ಆಯ್ತು. ಬಿಜೆಪಿ ಅವ್ರು ಸರಿ ಇಲ್ಲ, ನೀವು ಯಾಕ್ರಿ ಅದೇ ಬುದ್ಧಿ ಮಾಡಿದ್ರಿ? ತಪ್ಪಿನ ಸರಿ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳೇ ಕೇಳಿ ಸ್ವಾಮಿ, ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ರೈತರ ಭೂಮಿನ ಯಾವುದೇ ಕಾರಣಕ್ಕೂ ವಶಪಡಿಸ್ಕೊಳ್ಳಲ್ಲ ಅಂತ. ಇವ್ರಿಗೆ ನಾಚಿಕೆ ಆಗ್ಬೇಕು, ಮಾನ ಮರ್ಯಾದೆ ಇಲ್ಲ ಇವ್ರಿಗೆ ನಾಚಿಕೆ ಆಗ್ಬೇಕು. ಯಾವತ್ತು ಸಾವಿರಾರು 2100 ನೋಟಿಸ್ ಕೊಟ್ಟಿದ್ದಾರೆ, ಇವ್ರಿಗೆ ನಾಚಿಕೆ ಆಗ್ಬೇಕು. ಬಡವರು ಭೂಮಿ ಕಿತ್ಕೊಳ್ಳಕ್ಕೆ ಫಸ್ಟ್ ಕೊಟ್ಟವರು ಇವ್ರಿಗೆ ನಾಚಿಕೆ ಆಗ್ಬೇಕು. ಬಿಜೆಪಿ ನೋಟಿಸ್ ಕೊಟ್ರಂತ ನೀವು ನೋಟಿಸ್ ಕೊಡೋದೇನ್ರಿ? ಅವ್ರು ಸರಿ, ಹಂಗ ನೀವು ಸರಿ ಇಲ್ವಾ? ನೀವು ಇಬ್ಬರು ನೋಡಿದ್ರೆ ಒಂದೇ ನಾಣ್ಯದ ಎರಡು ಮುಖಗಳು. ನಿಮಗೆಲ್ಲ ರಾಜಕೀಯ ಮಾಡೋಕ್ಕೆ ಈ ಒಪ್ಪು, ಮತ್ತೊಂದು ದೇವರು, ಧರ್ಮ, ನೀವು ಇಬ್ರು ಇದ್ದೀರಲ್ಲ, ನೀವು ಪಾಪ. ಹೌದೌದು, ನೀವು ಎರಡು ಜನರು, ನೀವು ಎಲ್ಲರೂ ನಾವು ಒಪ್ತಾ ಇಲ್ಲ. ಸರಿ, ಈಗ ನೀವು ಕೇಳಿದ್ರಲ್ಲ ಯಾರು ಆಳ್ತಾ ಇದ್ದಾರೆ ದೇಶನ ಅಂತ. ಡಿಕ್ಟೇಟರ್ ಮೋದಿ ದೇಶನ ಆಳ್ತಾ ಇರೋದು. ಸರಿ ಆಯ್ತು, 15 ವರ್ಷ 10 ವರ್ಷ ಬಿಜೆಪಿ ಮೋದಿ ಸರ್ಕಾರ, 5 ವರ್ಷ ವಾಜಪೇಯಿ ಅವ್ರ ಸರ್ಕಾರ. ಯಾಕೆ ಸ್ವಾಮಿ ತಿದ್ದುಪಡಿ ಮಾಡಿಲ್ಲ? ತಿದ್ದುಪಡಿ ಯಾಕೆ ಮಾಡಲಿಲ್ಲ ಅಂದ್ರೆ ಒಂದೇ ಕಾರಣ, ಎಷ್ಟು ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ಜಮೀನನ್ನು ಹೊಡ್ಕೊಳ್ಳೋದು, ಯಾವ್ದು ವಕ್ಫ್ ಮೂಲಕ ಹೊಡ್ಕೊಳ್ಳೋದು, ಆಮೇಲೆ ತಿದ್ದುಪಡಿ ಮಾಡೋದು. ಆಮೇಲೆ ನಿಧಾನಕ್ಕೆ ಯಡಿಯೂರಪ್ಪನವ್ರು ಮಾಡಿದ್ರಲ್ಲ ಡಿನೋಟಿಫಿಕೇಶನ್, 38 ಲಕ್ಷ ಎಕರೆ. ಯಾವುದು ಅರ್ಕಾವತಿ ರೀಡು? ಯಾವುದು ನೀವು ಮಾಡಿಲ್ವಾ? ಇಲ್ಲ, ಮಾಡಿಲ್ಲ ಸರ್. ನಾವು ಎಲ್ಲಾಗಿದೆ ರೀಡು ಅಂದ್ರೇನ್ರಿ? ಅಳಿಯಲ್ಲ ಮಗಳ ಗಂಡ? ಆಯ್ತದ ಮಾಡಿಲ್ಲ. ಸುಳ್ಳು ಬೇರೆ ಹೇಳ್ತಿದ್ರೇನ್ರಿ? ಈ ವಯಸ್ಸಿಗೆ ಸುಳ್ಳು ಹೇಳೋದ್ ಕಲ್ತ್ರೆ ಹೆಂಗ್ರಿ ನೀವು? ಏನ್ ಮಾಡೋದು, ಈಗಲೇ ಕಲಿಬೇಕಲ್ಲ. 38 ಲಕ್ಷ ಎಕರೆ ಡಿನೋಟಿಫೈ ಮಾಡ್ಬಿಟ್ಟು ಹೊಡಿಬೇಕು ವಕ್ಫ್ ಮೂಲಕ ಅನ್ನೋದು ಮೋದಿ ಅವರ ಚಿಂತನೆ ಆಗಿದೆ. ಅದಕ್ಕೆ ಈಗ ಒಪ್ಪು, ನೀವು ನೋಟಿಸ್ ಕೊಡಿ ಸರಿನಾ? ಈ ರೈತರ, ಈ ಅಮಾಯಕ ರೈತರ ಕಣ್ಣೀರ್ ಹಾಕ್ಸ್ತಿರಲ್ಲ, ನಿಮಗೂ ಕಣ್ಣೀರ್ ಹಾಕ್ತಾನೆ. ಆ ರೈತ ನಿಮ್ಮ ಮತದಾರನಿಗೆ ಅಯ್ಯೋ ಅನಿಸ್ತಿರಲ್ಲ. ಯಾರಿಗೋ ಅನ್ನ ದಾಸೋಹ ಮಾಡ್ತಕ್ಕಂಥ ಮಠಗಳಿಗೆ ನೋಟಿಸ್ ಕೊಡ್ತಿರಲ್ಲ ಸ್ವಾಮಿ. ಕೇಳೋರಲ್ವಾ, ಈ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿದ್ದು 41 ಪ್ರಕರಣಗಳು, ಅದನ್ನ ವಾಪಸ್ ತಗೊಳ್ಳಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ತಗೊಂಡಿದ್ದಾಗಿದೆ. ಸರಿನಾ ತಪ್ಪ ಅಂತ ನೀವು ಕೇಳಿದ್ರೆ ತಪ್ಪು, ತಗೊಂಡಿದ್ದಾಗಿದೆ ಅಷ್ಟೇ. ಏನಣ್ಣ ನಿಮ್ದು ಹೇಳೋಣ ಸರ್. ಇವಾಗ ಬಿಜೆಪಿ ಅವರು ತಿಂದುಬಿಟ್ಟು ಕಾಂಗ್ರೆಸ್ ಅವ್ರ ಬಾಯಿಗೆ ಒರೆಸ್ದಂಗೆ ಆಗಿದೆ ಅಷ್ಟೇ. ಇದು ತಿದ್ದುಪಡಿ ಹಾಗೆ ಆಗುತ್ತೆ. ಅವ್ರ ಕೈಲಿ ಉಪಚುನಾವಣೆ ಗೆಲ್ಲಕ್ಕಾಗಿಲ್ಲ, ಅವರು ಬೇರೆ ಏನು ಇಲ್ಲ, ಮೂಡ ಆಯ್ತು. ಮನೆಯೊಂದು 100 ಬಾಗಿಲು, ಮನೆ ಒಂದು ಊರು ಬಾಗಿಲು. ಬಿಜೆಪಿ ನೋಟಿಸ್ ಕೊಟ್ಟಿದೆ ಅಂತ ನೀವು ಕೊಡ್ಬೋದಾ ಸ್ವಾಮಿ? ಅವರು 2000 ನೋಟಿಸ್ ಕೊಟ್ರಲ್ವಾ, ಅದನ್ನ ಏನ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತು. ನಾವು ಕೊಟ್ಟಿದ್ದು 41 ನೋಟಿಸ್ ಮಾತ್ರ. ಈಗ ನಾನೊಂದು ಕಾನೂನುವಾಗಿ ಕೇಳ್ತೀನಿ ನಿಮ್ಗೆ ಕ್ವಶನ್, ಯಾರಾದ್ರೂ ಅತಿಕ್ರಮ ಮಾಡ್ಕೊಂಡಾಗ ಆ ಪ್ರಾಪರ್ಟಿಗೆ ನೋಟಿಸ್ ಕೊಡೋದು ತಪ್ಪಾಗುತ್ತಾ? ರೈತರು 50 ವರ್ಷದಿಂದ ಸಾಗುವಳಿ ಮಾಡ್ಕೊಂಡ ರೈತನಿಗೆ ಅತಿಕ್ರಮ ಅಂತೀರಲ್ರಿ ನೀವು? ನಿಮಗೆ ಕರುಣೆ ಇಲ್ಲೇನ್ರಿ? ನಮ್ ಸರ್ಕಾರದಲ್ಲಿ ಇದ್ದಾಗ ಇಂದಿರಾ ಗಾಂಧಿ ಅವರು ಭೂಮಿ ಒಡೆಯ ಅಂತ ಕೊಟ್ರು. ನಾವು ಕೊಟ್ಟಾಗ ದಾಖಲೆಗಳು ಕೊಟ್ಟಿದೀವಿ. ಯಾರಿಗೆ ದಾಖಲೆ ಇಲ್ಲ, ಯಾರು ವಕ್ಫ್ ಪ್ರಾಪರ್ಟಿನ ಅಕ್ರಮ ಮಾಡಿಕೊಂಡಿರ್ತಾರೆ ಅವ್ರಿಗೆ ನೋಟಿಸ್ ಹೋಗಿರುತ್ತೆ. ಅವ್ರು ಅದನ್ನ ಅಪ್ರೂವ್ ಮಾಡ್ಕೊಂಡ್ರೆ ಬೀಳ್ತಾವಲ್ಲ. ತಪ್ಪು ಅಂತಾದ್ಮೇಲೆ ಅದಕ್ಕೊಂದು ಸರಿನೂ ಇರುತ್ತೆ. ಇವ್ರ ಕೈಲಿ ಪೇಷನ್ಸ್ ಇಲ್ಲ, ಮಾಡೋದೊಂದು ಮನೆ ಮುಂದೆ ಬೃಂದಾವನ ಅಂದಂಗೆ. ವಕ್ಫ್ ವಿಚಾರವಾಗಿ ಎಲ್ಲ ಪಾರ್ಟಿಯವ್ರನ್ನ ನಾವು ಮಾತಾಡ್ಸಿದ್ವಿ. ಅವ್ರು ಹೇಳಿದ್ರು ಅನ್ವರ್ ಮಾಣಿಪಡೆ ಅಂತ, ಇವ್ರು ಹೇಳಿದ್ರು ಬಿಜೆಪಿ ಕೊಟ್ಟರು ಅಂತ. ಅವ್ರು ಹೇಳ್ತಾರೆ ರೈತನ ಜಮೀನು ಹಿಂದಿಂದ ನಡ್ಕೊ ಬಂದಂತ ಹೇಳಿದ್ರು. ಇವ್ರು ಹೇಳ್ತಾರೆ ಎಲ್ಲ ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ್ಕೆ ಮಾಡ್ತಿದ್ದಾರೆ. ಈ ಉಪಚುನಾವಣೆ ಖರ್ಚಾದಷ್ಟು ಹಣ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕರ್ನಾಟಕದಲ್ಲಿ ಇಷ್ಟೊಂದು ಹಣ ಖರ್ಚಾಗಿಲ್ಲ. ಯಾರ ದುಡ್ಡು? ಎರಡೂ ಪಾರ್ಟಿಗಳು ಹಣದ ಹೊಳೆಯನ್ನು ಹರಿಸಿದ್ದಾರೆ. ಇನ್ನೇನು ಗೆದ್ದೇ ಬಿಟ್ಟಿವಿ ಅಂದವರೆಲ್ಲ ಸೋತಿದ್ದಾರೆ, ಸೋತು ಬಿಟ್ಟಿವಿ ಅಂದವರೆಲ್ಲ ಗೆದ್ದಿದ್ದಾರೆ. ಉಪಚುನಾವಣೆಯ ಚುನಾವಣಾ ಭವಿಷ್ಯ ಇಟ್ಕೊಂಡು 106 ಕೋಟಿ ಬೆಟ್ಟಿಂಗ್ ನಡೆದಿದೆ. ಅಲ್ಲಿಗೆ ಈ ದೇಶದಲ್ಲಿ ಸಂವಿಧಾನ, ಪ್ರಜಾಪ್ರಭುತ್ವ ಈ ರೀತಿ ಇದ್ರೆ ಉಳಿಯುತ್ತಾ? ಏನ್ ಸರ್ ಇದು ಉಪಚುನಾವಣೆ ಅಂತಾರ ಸ್ವಾಮಿ? ಇದನ್ನ
ದುಡ್ಡಿನ ಒಳೆಯ ಚುನಾವಣೆ ಅಂತ ಕರಿಬಹುದು ಅನಿಲ್ ಅವರೇ? ಸರ್, ನೀವು ಸರಿಯಾದ ಪ್ರಶ್ನೆ ಕೇಳಿದ್ರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಸಮಯದಲ್ಲೂ ಸಹ ನಮ್ಮ ಹರಿಯಾಣದಲ್ಲಿ ಚುನಾವಣೆ ಆಯಿತು, 4 ಕ್ಷೇತ್ರಗಳಲ್ಲಿ. ಇಡೀ ದೇಶದಲ್ಲಿ ಎಲ್ಲೂ ಗೊತ್ತಾಗಿಲ್ಲ ಉಪಚುನಾವಣೆ ಆಯಿತು ಅಂತ. ಆಮ್ ಆದ್ಮಿ ಪಾರ್ಟಿ 3 ಜಾಗದಲ್ಲಿ ಗೆಲ್ತು, 1 ಜಾಗದಲ್ಲಿ 2,000 ಮತಗಳಿಂದ ಸೋಲ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಬಿಟ್ಟುಬಿಡಿ, ಚನ್ನಪಟ್ಟಣ ಒಂದೇ ಒಂದು ಎಲೆಕ್ಷನ್ ನೀವು ನೋಡ್ಬೋದು. ಅದರಲ್ಲಿ ಸರ್ 100 ಕೋಟಿ ಖರ್ಚು ಮಾಡಿದ್ದಾರೆ. ಲಾಸ್ಟಿಗೆ ಯಾರು ಮಾಡಿದ್ದಾರೆ? ಎಲ್ಲ ಪಕ್ಷಗಳು, 2 ಪಕ್ಷಗಳು. ಸ್ವಾಮಿ, ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹೇಳ್ಬೇಡಿ, 10 ಹೇಳ್ಬೇಕಾರೆ ಬೇಜಾರು. ಯಾವ ರಾಜಕೀಯ ಪಕ್ಷದಲ್ಲಿ 1000 ಕೋಟಿ ಇದೆ ಒಬ್ಬೊಬ್ಬರದ್ದು ಆಸ್ತಿ. ಬೇರೆ ಯಾರೋ ರೈತರದ್ದು ಯಾರು ಇದೆಯಾ? ಬೇರೆ ಯಾರಾದ್ರೂ ಇದೆಯಾ? ಯಾರೇ ಇರಲಿ, ರಾಜಕೀಯ ಪಕ್ಷದಲ್ಲಿ 1000 ಕೋಟಿ ಒಬ್ಬರದ್ದು ಇರೋದು. ಯಾರ ಬಡವರಿದ್ದಾರ? ಯಾರು ಬಡವರಿಲ್ಲ. ಬಸ್ ಅಂದ್ರೆ ಫುಲ್ ಬಸ್ರು, ಪ್ರತಿಯೊಂದು ಪಕ್ಷದಲ್ಲೂ ಬಸ್ ಇದ್ದಾರೆ, ಒಬ್ಬರು ಯಾರು ಇಲ್ಲ. ಆದ್ರೆ ನಿಮ್ಗೆ ಏನಿಸ್ತು ಈ ಉಪಚುನಾವಣೆ? ಪ್ರಯೋಜನ ಇಲ್ಲಿರ್ತಕ್ಕಂಥ ಚುನಾವಣೆ ಅಂದರೆ ಇದು ಉಪಚುನಾವಣೆ ಅಂತ ನೇರವಾಗಿ ಹೇಳ್ತೀನಿ. ಇದು ಜನಗಳ ಮೇಲೆ ಒಂದು ಇದನ್ನೇ ಹರಿಸ್ಬಿಟ್ರು ಸರ್. ಜನಗಳಿಗೆ ಮೋಸ ಮಾಡೋ ಅಂಥ ಉಪಚುನಾವಣೆ ಇದು ಅಂತ ನೇರವಾಗಿ ಹೇಳ್ತೀನಿ ಸರ್. ಮಂಡ್ಯ, ರಾಮನಗರ ಆಯ್ತು, ನಂತರ ಚನ್ನಪಟ್ಟಣಕ್ಕೆ ದೇವೇಗೌಡರು ತಮ್ಮ ಮೊಮ್ಮಗನನ್ನು ನಿಲ್ಲಿಸಿದ್ರು, ಕುಮಾರಸ್ವಾಮಿ ತಮ್ಮ ಪುತ್ರನ ಚನ್ನಪಟ್ಟಣಕ್ಕೆ ನಿಲ್ಲಿಸಿದ್ರು. ಆದರೆ ಎಲ್ಲ ಒಂದು ಕಡೆ ಜನ ಇವ್ರನ್ನ ಒಪ್ಕೊಳ್ಳಿಲ್ಲ. ಸೋಲಲ್ಲ, ಅದು ಖಂಡಿತ ಗೆಲುವುದು. ಸೋಲಂತೂ ಅಲ್ಲೇ ಅಲ್ಲ. ಏನು ದುಡ್ಡು ಕೊಟ್ಟುಬಿಟ್ಟು ಹಣನ ಹೊಳೆಯಿರ್ತಿದ್ದಾರೆ. ಕ್ಯಾಬಿನೆಟ್ ಇವತ್ತು ಅಲ್ಲಿ ಚನ್ನಪಟ್ಟಣದಲ್ಲಿ ಇತ್ತು. ಒಬ್ಬ ಹುಡುಗನ ಯುವನಾಯಕನ್ನ ಸೋಲಿಸಬೇಕು ಅಂತ ಒಬ್ಬ ಕ್ಯಾಬಿನೆಟ್ ಅಲ್ಲಿ ಇತ್ತು. JDS ಅವ್ರು ಪಾಪ 1 ರೂಪಾಯಿನೂ ಖರ್ಚು ಮಾಡಿಲ್ಲ ಅಲ್ವಾ? ಚನ್ನಪಟ್ಟಣ 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಕುತಂತ್ರದಿಂದ ಗೆದ್ದಿದ್ದಾರೆ. ಚುನಾವಣಾ ಆಯೋಗದ ಏನ್ ಕಂಡೀಷನ್ ಇದೆ, ಆ ವ್ಯಾಪ್ತಿಯಲ್ಲಿ ಹಣ ಖರ್ಚು ಮಾಡಿದೀವಿ, ಹಣ ಖರ್ಚು ಮಾಡಬಾರ್ದು ಅಂತ ಇಲ್ಲ. ಅದನ್ನ ತಾವು ತಿಳ್ಕೋಬೇಕು. ಇವತ್ತು ಅಲ್ಲಿ ಗುತ್ತಿಗೆದಾರರು, ಅಧಿಕಾರಿಗಳು ಹಣದ ಒಳೆ ಹರಿಸಿದ್ರು. ಇವತ್ತು ಸರ್ಕಾರದ ಪರವಾಗಿ ಭ್ರಷ್ಟಾಚಾರ ಮಾಡಿದರು ಇವರು. ವಾಲ್ಮೀಕಿ ಮೂಡ ಇರ್ಬೋದು ಸರ್. ನೀವು ಏನು ಮಾಡಿಲ್ಲ, ನಿಮ್ಗೆ ಹೆಂಗ್ ಖರ್ಚು ಮಾಡಿದ್ರಿ ಸರ್? ಈಗ ಕಾಂಗ್ರೆಸ್ನವರು 100 ಕೋಟಿ ಖರ್ಚು ಮಾಡಿದ್ರು, ನೀವು 100 ಕೋಟಿ ಖರ್ಚು ಮಾಡಿದ್ರೆ. ಚುನಾವಣಾ ಆಯೋಗದ ಲಿಮಿಟ್ ಏನಿದೆ ಅದರಲ್ಲಿ ಅಫಿಡವಿಟ್ ಅಲ್ಲಿ ಕೊಟ್ಟಿದ್ದೀವಿ, ಎಷ್ಟು ಖರ್ಚು ಮಾಡಿದೀವಿ ಅಂತ ತಾವು ನೋಡ್ಬೋದು, ಆನ್ಲೈನ್ ಅಲ್ಲಿ ಸಿಗುತ್ತೆ. ಸರ್ಕಾರ ನಮ್ದಿಲ್ಲ, ನಾವೆಲ್ಲ ಸರ್ ದುಡ್ಡು ಖರ್ಚು ಮಾಡೋಣ. ಸರ್ಕಾರ ಇರೋದು ಅವ್ರದ್ದು. ಏನು ಬಿಜೆಪಿ JDS ತುಂಬಾ ಬಡತನದಲ್ಲಿದ್ದಾರೆ. ಏನ್ ಸ್ವಾಮಿ ಶಿಗ್ಗಾವಿಯಲ್ಲಿ ಬಸಣ್ಣ, ಏನ್ ಸ್ವಾಮಿ ಅದು? ಇಲ್ಲ ಸರ್, ದುಡ್ಡಂತೂ ಖರ್ಚು ಮಾಡಿ ಸುಳ್ಳು. ಏನಂದ್ರೆ ಅಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಹೆಚ್ಚಾಗಿ ಅವ್ರು ಖರ್ಚು ಮಾಡಿದಾರೆ, ಇಲ್ಲ ಅಂತಾಳೆ. ಏನಕ್ಕಂದ್ರೆ ಪ್ರಾಮಾಣಿಕರಿದ್ರೆ ನೀವು ಬಿಡ್ರಿ. ಮೆಚ್ಚಿದೆ, ನಿಮ್ಮನ್ನು ಮೆಚ್ಚಿದೆ. ಅಲ್ಲ ಕೇಳಿ, ಅವ್ರದೇ ಸರ್ಕಾರ, ಅವ್ರದೇ ಇದು ಎಬ್ಬುತ್ತಾರಲ್ಲ, ತಗೊಂಡೋಗಿ ಅಲ್ಲಿ ಕೊಡ್ತಾರೆ. ಏನ್ರಿ ಸಿಗ್ಗಾವಿ ಆ ಸಂಡೂರ್ಲಿ ನೀವು ಖರ್ಚು ಏನ್ರಿ? ನೀವು ಖುಷಿ ಆಗುತ್ತೆ. ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರು ಅಂದ್ರೆ, ಲೋಕಾಯುಕ್ತ ಮೈಸೂರಲ್ಲಿ ಕರೆದಿದ್ದವ್ರನ್ನ 10 ಗಂಟೆಯಿಂದ 11 ಗಂಟೆ ಲೋಕಾಯುಕ್ತ. ಅಲ್ಲ ಸರ್, ನಾನು ಬೈ ಎಲೆಕ್ಷನ್ ಅಬ್ಬರಿಸಿ ಬಬ್ಬಿರಿದ ಭಾರತೀಯ ಜನತಾ ಪಕ್ಷ ಸೋಲ್ತಲ್ರಿ. ನಿಮ್ಮ ವಿಜೇಂದ್ರ ಅವರು ಮನೆಯೊಂದು 3 ಬಾಗಿಲು, ಯತ್ನಾಳ್ ಒಂದ್ ಕಡೆ, ವಿಜೇಂದ್ರ ಇನ್ನೊಂದ್ ಕಡೆ. ಹಾಗಾದ್ರೆ ಇವ್ರ ಚುನಾವಣೆ, ಒಂದ್ ನಿಮಿಷ ಸರ್, ಇವ್ರು ಚುನಾವಣೆ ಗೆದ್ದ ಮಾತ್ರಕ್ಕೆ ಇವ್ರ ಹಗರಣ ಮುಚ್ಚಾಗಲ್ಲ. ಸೊ ಇವ್ರು ಸಿದ್ದರಾಮಯ್ಯ ಹೇಳಿ, ನಾನು 3 ಚುನಾವಣೆ ಗೆದ್ದಿದ್ದೀನಿ, ಹೈಕೋರ್ಟ್ಗೆ ಹೋಗ್ಬಿಟ್ಟು ನನ್ನ ಮೇಲಿರೋ ಎಲ್ಲಾ ಕೇಸು ಮುಚ್ಚಾಕ್ಬಿಡ್ರಿ. ಕೋರ್ಟ್ ಒಪ್ಕೊಳುತ್ತಾ? ಕೋರ್ಟಿನ ತೀರ್ಮಾನವನ್ನ ಒಪ್ಕೊಳ್ಳೇಬೇಕು. ಸಿದ್ದರಾಮಯ್ಯ ಉಪಚುನಾವಣೆ ಸೋಲು ಕೆಲವೊಂದ್ ಕಡೆ ಬಿಜೆಪಿ, ಕೆಲವೊಂದ್ ಕಡೆ ಇದೊಂದು ದೊಡ್ಡ ಹಿನ್ನಡೆನಾ ಸರ್? ಸೋಲನ್ನ ಯಾಕಂತ ಹೇಳಿದ್ರೆ, ನಿಮ್ಮಲ್ಲಿ ಮನೆಯೊಂದು 2 ಬಾಗಿಲು, ಯತ್ನಾಳ್ ಮನೆ ಬಾಗಿಲು, ವಿಜೇಂದ್ರ ಅವ್ರ ಬಾಗಿಲು. ಇಲ್ಲಿ ಅಧ್ಯಕ್ಷರಿಗೆ ಕೇರ್ ಮಾಡ್ತಾ ಇಲ್ಲ. ನಿಮ್ಮ ಮನೆನೇ ತೂತ, ಅವ್ರ ಮನೆ ದೋಸೆ ತೂತ, ನಿಮ್ಮ ಮನೆ ಕಾವಲಿನೇ ತೂತ. ಬಿಜೆಪಿಯಲ್ಲಿ ಒಳಜಗಳ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ನಾವು ಪಬ್ಲಿಕ್ ಹೇಳಿದ್ರು ಕಾಂಗ್ರೆಸ್ನಲ್ಲಿ ನಮ್ದು 2 ಬಂಗಡ. ಅದೆಲ್ಲ ಬೇಡ ಸರ್. ಭಾರತೀಯ ಜನತಾ ಪಕ್ಷದ ಒಳಜಗಳಗಳು, ಭಾರತೀಯ ಜನತಾ ಪಕ್ಷದ ಕಿತ್ತಾಟಗಳು, ಭಾರತೀಯ ಜನತಾ ಪಕ್ಷಗಳ ನಾಯಕರ ನಡುವಿನ ಪರಸ್ಪರ ವಾಗ್ದಾಳಿಗಳು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರನ್ನೇ ಒಪ್ಕೊಳ್ಳಲ್ಲ ಅನ್ನೋ ನಾಯಕರ ಈ ಕಿತ್ತಾಟವು ಕೂಡ ನಿಮಗೆ ಒಂದಷ್ಟು ಹಿನ್ನಡೆ ಆಗ್ಲಿಲ್ವಾ? ಜನಕ್ಕೆ ಮೆಸೇಜ್ ತಪ್ಪೋಗ್ಲಿಲ್ವಾ ಸರ್? ಅದರಿಂದ ಏನು ಯಾವುದೇ ರೀತಿಯಾದಂಥ ಹಿನ್ನಡೆ ಆಗಿಲ್ಲ. ಯಾವ ರೀತಿ ನೀವು ಈಗ ವಾಲ್ಮೀಕಿ ಹಗರಣ ಪ್ರಸ್ತಾಪ ಮಾಡಿ, ವಕ್ಫ್ ಅಕ್ರಮದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರಿ, ಆಯ್ತಾ? ಮೂಢ ಬಗ್ಗೆ ಯಾಕೆ ಜನ ನಿಮ್ಮನ್ನು ಒಪ್ಕೊಳ್ಳಿಲ್ಲ ಸರ್? ಬೈ ಎಲೆಕ್ಷನ್ ಯಾವ ರೀತಿ ನಡೆಯುತ್ತೆ ಅಂದ್ರೆ, ಆ ಸ್ಥಳೀಯವಾಗಿ ಯಾವ ಸರ್ಕಾರ ಇರುತ್ತೆ, ಜನರು ಅದ್ರ ಕಡೆ ಒಲುವಾಗ ಜಾಸ್ತಿ. ಆಯ್ತು, ನೀವು ಹೇಳಿದ್ರಲ್ಲ ಉಪಸಮರದಲ್ಲಿ ನಾವು 3 ಗೆಲ್ತೀವಿ ಅಂದ್ರೆ, ಬಹುಶಃ ಇದು ನಿಮಗೆ ಪರಾಮರ್ಶೆ ಕಾಲ ಅಲ್ವಾ ಸರ್? ಇಲ್ಲ, ನಮಗೆ ಇನ್ನೂ ಹುಮ್ಮಸ್ ಬಂದಿದೆ, ಮುಂದಕ್ಕೆ ಇನ್ನೂ ಚೆನ್ನಾಗಿ ಸಂಘಟನೆ ಮಾಡ್ತೀವಿ. ಮುಂದಿನ ಬಾರಿ ಇದು ಕಾರ್ಯಕರ್ತರು ನೋಡಿ, ಒಬ್ಬ ಕಾರ್ಯಕರ್ತರು ಮನೋರು ಸೋತ್ರು ಕೂಡ ನಮಗೆ ಹುಮ್ಮಸ್ಸು ಬಂದಿ ಅಂದ್ರು, ಅವರ ಮೆಚ್ಚಬೇಕು ಅವ್ರನ್ನ. ಸರ್, ಈ ಉಪಚುನಾವಣೆ ಏನು ಸಂದೇಶ ರವಾನೆ ಮಾಡ್ತಾರೆ? ಯಾಕಂತ ಹೇಳಿದ್ರೆ JDS ಅವರ ಕುಟುಂಬ ರಾಜಕಾರಣದ ನೀವು ಆರೋಪ ಮಾಡ್ತಿದ್ರಿ,
ನಿಮ್ಮಲ್ಲೂ ನಿಲ್ಸಿದ್ದೀರ, ಅನ್ನಪೂರ್ಣವ್ರೇನು ಬೇರೆ ಯಾರು ಅಲ್ಲ, ಆಯ್ತಾ? ಈ ಚುನಾವಣೆ ನಿಮಗೆ ಆಕ್ಸಿಜನ್ ಕೊಡ್ತಾ? ನಿಮ್ಮ ಮೇಲೆ ಆರೋಪಗಳನ್ನ ಮಾಡಿದ್ದೆಲ್ಲವೂ ಕೂಡ ಇದರಿಂದ ಏನು ನಗಣ್ಯ ಆಯ್ತಾ? ಆರೋಪಗಳೆಲ್ಲ ಸುಳ್ಳೇ ಇತ್ತು ಬಿಡಿ, ಇರ್ಲಿ ಪರವಾಗಿಲ್ಲ. ರಾಜ್ಯದ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಮಕ್ಕಳ ಬೆಳವಣಿಗೆಗೋಸ್ಕರ ಪಕ್ಷವನ್ನ ಬಲಿ ಕೊಡ್ತಾ ಇದ್ದಾರೆ. ಒಂದು ಬಿಜೆಪಿ ಪಕ್ಷ ಮುಳುಗಿಸ್ತಾ ಇದ್ದಾರೆ, ಇನ್ನೊಂದು JDS. 28ರಲ್ಲಿ JDS ಇರಲ್ಲ ಬಿಡಿ ಸರ್. ಬಿಜೆಪಿ ಅವರು ನಾವೇನು ಮಾಡಲ್ಲ, ಬಿಜೆಪಿ ಅವರು JDS ನ ಮುಗಿಸ್ಬಿಡ್ತಾರೆ. ಯಾರಿದ್ದಾರೆ MLA ಗಳು? ಈಗ ನೀವು ಕೇಳಿದ್ರಿ ಏನಂತ, ಏನೋ ಇರಲ್ಲ ಸರ್, JDS ಇರಲ್ಲ, ಯಾರಿಗೂ ಇಷ್ಟ ಇಲ್ಲ. ಈ ಉಪಚುನಾವಣೆ ಸಿದ್ದರಾಮಯ್ಯನವರ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸ್ತಾ? ಸರ್ ಖಂಡಿತ ಹೆಚ್ಚಿದೆ. ಎರಡು ಪಕ್ಷಕ್ಕೆ ಬಿಜೆಪಿ ಮತ್ತೆ JDSಗೆ ಜನರು ಮುಖಭಂಗ ಮಾಡಿದ್ದಾರೆ. ಇವತ್ತು ಇವರು ಎಲ್ಲಾ ಜನಮನ ಕಾರ್ಯಕ್ರಮದಲ್ಲೂ ಗ್ಯಾರಂಟಿ ಬಗ್ಗೆ ವಿರೋಧ ಮಾಡ್ತಾ ಇದ್ರು. ಇವತ್ತು ಅದೇ ಗ್ಯಾರಂಟಿ ಪಡೆದಂತ ಬಡವರು ಅಲ್ಪಸಂಖ್ಯಾತರು ಇವತ್ತು ಓಟ್ ಹಾಕಿ ಕಾಂಗ್ರೆಸ್ನ ಸರ್ಕಾರಕ್ಕೆ ತಂದಿದ್ದಾರೆ. ಈ ಉಪಚುನಾವಣೆ ಸಿದ್ದರಾಮಯ್ಯನವರ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸ್ತಾ? ಅವರು ಬಿಜೆಪಿ ಮತ್ತು JDS ಕೈಲೇ ಸಿದ್ದರಾಮಯ್ಯ ಅವ್ರನ್ನ ಏನೂ ಅಲ್ಗಾಡ್ಸಕ್ಕಾಗಲ್ಲ ಅಂತ ಘಂಟಾಘೋಷವಾಗಿ ಹೇಳ್ತೀನಿ. ಯಾಕಂದ್ರೆ ಒಂದು ಸುಳ್ಳು ಪ್ರಕರಣನ ಅವರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಇವ್ರ ಕೈಲಿ ಚುನಾವಣೆ ಮುಖಾಂತರ ಅವ್ರನ್ನ ಎದುರಿಸಕ್ಕಾಗಲ್ಲ. ಸಿದ್ದರಾಮಯ್ಯನವ್ರನ್ನ ಶಕ್ತಿ ಯಾರು ಹೆಚ್ಚಿಸಬೇಕಾಗಿಲ್ಲ, ಅವ್ರು ಯಾವಾಗಲೂ ಹೆಚ್ಚೇ ಇರುತ್ತೆ, ಯಾವಾಗಲೂ ಶಕ್ತಿ ಅಂದ್ರೆ. ಯಾಕೆ ಅಂದರೆ ಅವರು ಬಡವರ ಪರವಾಗಿರ್ತಾರೆ, ದೀನ ದಲಿತರ ಪರವಾಗಿರ್ತಾರೆ, ಅಲ್ಪಸಂಖ್ಯಾತರ ಪರವಾಗಿರ್ತಾರೆ. BJPಯವರ ಮೋಸುಂಬೆ ಥರ ಯಾವತ್ತೂ ಅವರು ಮೋಸ ಹೋಗಲ್ಲ. ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಬಡವರ ಪರವಾಗಿ ನಿಂತ್ಕೋಬೇಕು ಅಂತ ಇರೋದು ಏಕೈಕ ಶಕ್ತಿ. ಈ ಉಪಚುನಾವಣೆ ನಿಮಗೆ ಏನ್ ಪಾಠ ಹೇಳ್ತು? ಪ್ರಸಕ್ತ ಕರ್ನಾಟಕದಲ್ಲಿ ನಡೆದಿರುವಂತಹ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಂದಿರುವಂತಹ ಫಲಿತಾಂಶಗಳು ಮುಂಬರುವ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಉಪಚುನಾವಣೆ ಅಂದ್ರೆ ಒಂದು ಮೆಸೇಜ್ ಪಾಸ್ ಆಯ್ತಲ್ವಾ? ಏನ್ ಹೇಳಿ? ಹಣದ ಒಳೆ. ಸುಳ್ಳು ಉಪಚುನಾವಣೆ ಮೆಸೇಜ್ ಪಾಸ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ದೇಶದಲ್ಲಿ ಜಾತ್ಯತೀತ ಶಕ್ತಿಗಳಿಗೆ ಮತ ನೀಡಬೇಕು ಅನ್ನೋದು. ಏನ್ರಿ ದುಡ್ಡು ಹಂಚಿದ್ದು? JDS ಅವರು ಕಾಂಗ್ರೆಸ್ ಅವರು ಏನು ಪೈಪೋಟಿ ಏನ್ರಿ? ಕಾಂಗ್ರೆಸ್ನವರು ನಾವು ದುಡ್ಡು ಹಂಚಕ್ ಹೋಗಿಲ್ಲ. JDS ಅವರು ಯಾವುದೋ ಒಂದು ಚಿನ್ನದ ನಾಣ್ಯ ಕೊಡ್ತೇನೆ ಅಂತ ಹೇಳ್ಬಿಟ್ಟು, ಬೆಳ್ಳಿ ನಾಣ್ಯ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಬರೀ ಕಬ್ಬಿಣದ ಡೂಪ್ಲಿಕೇಟ್ ನಾಣ್ಯ ಕೊಟ್ಟಿಲ್ಲ ಜನರಿಗೆ. ದುಡ್ಡು ಹಂಚಿದ್ದು ನೀವು, ಇವರು ಏನ್ರಿ? ನೀವೆಷ್ಟು ದುಡ್ಡು ಹಂಚಿದ್ರಿ ಸರ್? ಜನಕ್ಕೆ ನಾವು ಯಾವ ಸವಲತ್ತುಗಳನ್ನ ಕೊಡಬೇಕು, ಸವಲತ್ತುಗಳನ್ನ ಯಾವ ಸವಲತ್ತು ರೀ? ಸವಲತ್ತು ಒಂದು ಬಾರಿ ಕಾಸು ನಾವು ಹಂಚಿಲ್ಲ. ಜನ ಇವತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಚುನಾವಣೆ ಸಿದ್ದರಾಮಯ್ಯನವ್ರನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ತಾ? ಸಿದ್ದರಾಮಯ್ಯ ಒಬ್ಬರನ್ನೇ ಅಲ್ಲ, ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಬಲಪಡಿಸಿದೆ, ಸಂವಿಧಾನ ರಕ್ಷಕರನ್ನು ಬಲಪಡಿಸಿದೆ. ಜಾಲಿ JDS ಖಾಲಿ, ಜಾಲಿ JDS ಖಾಲಿ. ಏನಂತೆ ಸೋಲು? ಒಂದೇ ಮಾತ್ರ ಕೋಮದಲ್ಲಿದೆ. ಒಂದೇ ಸರ್ಕಾರ ಕೋಮದಲ್ಲಿದೆ. ಇದು ಈ ವಾರದ ಜನಮನ. ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಇದೇ ಜನಮನದಲ್ಲಿ ಬರ್ತೀವಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.